ಈಗ ಸದ್ಯಕ್ಕೆ ನಾವು ತಡ ಮಾಡದ ಹಾಗೆ ನಮ್ಮ ವೇದಿಕೆ ಮೇಲಿರುವಂಥ ಗ್ರಾಮಾಂತರ ಸೇವೆಯ ವೇದಿಕೆ ಮೇಲಿರುವಂಥ ನಮ್ಮ ಪ್ರಿಯರು ಸಹೋದರರು ದೇವರ ಸೇವಕರಾಗಿರುವಂಥ ಅಂತೋಣಿ ರಾಜ್ ಅವರಿಗೆ ನಾವು ತುಂಬು ಹೃದಯದಿಂದ ಆಹ್ವಾನ ಮಾಡ್ತೇವೆ, ಅವ್ರನ್ನ ಬರಮಾಡ್ಕೊಳ್ತೇವೆ. ಸಹೋದರರೇ, ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮ್ಮ ಗ್ರಾಮಾಂತರ ಸೇವೆಯ ವೇದಿಕೆಗೆ ಬಂದಿದ್ದಕ್ಕೆ ನಾವು ನಿಮಗೆ ವಂದನೆ ಹೇಳ್ತೇವೆ. ನಾನು ಕೂಡ ಕೂತ್ಕೊಳ್ತೀನಿ ಅವ್ರ ಜೊತೆಯಲ್ಲಿ, ಪರವಾಗಿಲ್ವಾ? ನಾನು ಕೂತ್ಕೊಂಡು ಮಾತನಾಡ್ತೀನಿ. ಸೊ ಒಂದು 10 ಕ್ವಶನ್ಸ್ ಕೇಳ್ತೀವಿ ನಾವು ಅವ್ರಿಗೆ. ಈ 10 ಕ್ವಶನ್ಸ್ಗಳಿಗೆ ಅವರು ಆನ್ಸರ್ ಮಾಡ್ತಾ ಇರ್ತಾರೆ, ನೀವು ಗಮನಿಸಬೇಕು. ಎರಡನೇದಾಗಿ, ಈಗ ನಮ್ಮ ಸಬ್ಜೆಕ್ಟು ವಿಷಯ ಪ್ರಸ್ತಾಪ ಅಂತ್ಯಕಾಲದ ಸೂಚನೆಗಳು. ಅದನ್ನು ಪ್ರಸ್ತಾಪಿಸುವಂಥವರು ದೇವರ ಸೇವಕರಾಗಿರುವಂಥ ಅಂತೋಣಿ ರಾಜ್ ಅವರು. ಅವ್ರದೇ ಈ ಸಬ್ಜೆಕ್ಟು. ನಾನು ನಿಮಿತ್ತ ಮಾತ್ರವಾಗಿ ಕೂತ್ಕೊಂಡಿದ್ದೀನಿ. ಅವ್ರನ್ನ ಜಸ್ಟ್ ಪ್ರಶ್ನೆ ಕೇಳ್ತೀನಿ ಅಷ್ಟೇ, ನಂದು ಏನೂ ಇಲ್ಲ ಇದರೊಳಗಡೆ. ಸೊ ಅದಕ್ಕೋಸ್ಕರ ಪ್ರಶ್ನೆ ಕೇಳೋದಕ್ಕೆ ಮಾತ್ರ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸಹೋದರರೇ, ನಿಮಗೆ ತುಂಬ ವಂದನೆಗಳು. ಮತ್ತು ಈ ದಿನ ನಿಮ್ಮ ವಿಷಯ ಪ್ರಸ್ತಾಪ ಬಂದ್ಬಿಟ್ಟು ಅಂತ್ಯಕಾಲದ ಘಟನೆಗಳು ಅಂತ ಇದೆ, ಅಥವಾ ಸೂಚನೆಗಳು ಅಂತಲೂ ಕೂಡ ನಾವು ಕರಿತೇವೆ. ಆದರೆ ನಿಮಗೆ ಈ ಪ್ರಶ್ನೆಗಳನ್ನು ಮುಖಾಂತರವಾಗಿ ನೀವು ನಮ್ಮ ವೀಕ್ಷಕರಿಗೆ ಅಥವಾ ಕೇಳಿಸ್ಕೊಳ್ಳುವಂಥವ್ರಿಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ನಿಮ್ಮನ್ನು ನಮ್ಮ ಸ್ಟುಡಿಯೋಗೆ ಕರೆಸ್ಕೊಂಡಿದ್ದೀವಿ. ಆದ್ದರಿಂದ ನೀವು ಹೇಳಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ತೇವೆ. ಅಂತ್ಯಕಾಲದ ಘಟನೆಗಳು ಅಂತ ಅಂದ್ಬಿಟ್ಟು ಹೇಳ್ತೀರಲ್ಲ, ಅದನ್ನು ನೀವು ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಿ? ಥ್ಯಾಂಕ್ ಯು ಬ್ರದರ್. ನಿಮಗೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದಿಸ್ತೇನೆ. ನಾನೊಂದು ಸಣ್ಣ ಕತೆ ಹೇಳ್ತೀನಿ, ನನ್ನ ವಿಷಯಕ್ಕೆ ಬರುವುದಕ್ಕೆ ಹೇಳ್ತೇನೆ, ಒಂದು ನಿಮ್ಮನ್ನ ಅಲರ್ಟ್ ಮಾಡೋದಕ್ಕೋಸ್ಕರವಾಗಿ. ಅದರಿಂದ ಆ ಸ್ಟೋರಿ, ಚಿಕ್ಕ ಸ್ಟೋರಿಯಿಂದ ನಾವು ಕಲಿಯುವಂಥ ಪಾಠ ಏನು ಎಂಬುದಾಗಿ ಯಾರಾದರೂ ಹೇಳಿದ್ರೆ ಅವ್ರಿಗೊಂದು ಚಿಕ್ಕ ಗಿಫ್ಟ್ ಕೊಡ್ತೇನೆ. ಅಂದರೆ ನೀವು ಕತೆ ಕೇಳಿಸ್ಕೊಳ್ಬೇಕು. ನಾನು ಹೇಳುವಂಥ ಕಥೆಯಿಂದ ಕಲಿಯುವಂಥ ಪಾಠ ಏನಂತ ನೀವು ಹೇಳಿದ್ರೆ, ಕರೆಕ್ಟಾಗಿ ಹೇಳಿದ್ರೆ, ಒಂದೇ ಪಾಯಿಂಟ್ ಅಥವಾ 2 ಪಾಯಿಂಟಲ್ಲಿ ಹೇಳಿದ್ರೆ ನಿಮಗೊಂದು ಗಿಫ್ಟ್. ಓಕೆ, ರೆಡಿ ಟು ಇಯರ್? ಏನು ಹೇಳ್ತೀನಿ ಈಗ? ಕತೆ. ಓಕೆ, ಒಂದು ಸ್ಟೋರಿ ಹೇಳ್ತೀನಿ, ಅದರ ಮಾರಲ್ ಹೇಳಬೇಕು, ಅದರಿಂದ ನಾವು ಕಲಿಯುವಂಥ ಪಾಠ ಎಂಬುದಾಗಿ. ನೀವು ಹೇಳಿದ್ರೆ ನಿಮಗೊಂದು ಸಣ್ಣ ಕಾಣಿಕೆ ಅಥವಾ ಗಿಫ್ಟ್. ಒಬ್ಬ ಯವನಸ್ಥರಿದ್ದರು, ಇಬ್ಬರು, ಒಂದು ಹುಡುಗ ಒಂದು ಹುಡುಗಿ. ಇಬ್ಬರೂ ಸಹ ವಿಶ್ವಾಸಿಗಳು, ಕ್ರಿಸ್ತನನ್ನು ನಂಬಿದಂಥವರು. ಅವರ ಎಂಗೇಜ್ಮೆಂಟ್ ಆಗಿತ್ತು, ಮದುವೆಗೆ ಎಂಗೇಜ್ಮೆಂಟ್ ಆಗಿತ್ತು. ಮದುವೆಗೋಸ್ಕರವಾಗಿ ಕಾಯ್ತಾ ಇದ್ರು. ಆದರೆ ಎಂಗೇಜ್ಮೆಂಟ್ ಆದಮೇಲೆ ಒಂದು ದಿವಸ ಅವರು ಬೈಕ್ನಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗೋಯಿತು. ಈಗ ಇಬ್ಬರು ಸಹ ಸತ್ತೋದ್ರು. ಇಬ್ಬರು ವಿಶ್ವಾಸಿಗಳಾಗಿರೋದ್ರಿಂದ ಇಬ್ಬರು ಸಹ ಎಲ್ಲೂ ಹೋದರು? ಪರಲೋಕಕ್ಕೆ ಹೋದರು. ನಮಗೆ ತಿಳಿದ ಹಾಗೆ ನಾವು ಕಥೆಗಳಲ್ಲಿ ಕೇಳ್ತೇವೆ, ಪರಲೋಕದ ಬೀಗದ ಕೈ ಯೇಸು ಸ್ವಾಮಿ ಯಾರು ಕೊಟ್ಟರು? ಪೇತ್ರಪ್ಪನಿಗೆ. ಈಗ ಪರಲೋಕದ ಬಾಗಿಲಲ್ಲಿ ಇಬ್ಬರು ನಿಂತ್ಕೊಂಡ್ರು, ಯವನಸ್ಥರು. ಪೇತ್ರಪ್ಪ ಬಂದರು. ಪೇತ್ರಪ್ಪ ಬಂದು ಅವ್ರನ್ನ ಒಳಗಡೆ ಕರ್ಕೊಂಡು ಹೋದರು. ಒಳಗಡೆ ಕರ್ಕೊಂಡೋಗಿ ಸ್ವಲ್ಪ ದಿವಸ ಪರಲೋಕದಲ್ಲಿದ್ದರು. ಆಮೇಲೆ ಇಬ್ಬರು ಬಂದರು ಪೇತ್ರಪ್ಪನ ಹತ್ರ. ಇಬ್ಬರು ಬಂದ್ಬಿಟ್ಟು, ನಾವು ಪರಲೋಕದಲ್ಲಿದ್ದೇವೆ, ನಾವಿಬ್ಬರು ಮದುವೆ ಮಾಡ್ಕೋಬೋದಾ ಅಂತ ಕೇಳಿದ್ರು. ಆಗ ಪೇತ್ರಪ್ಪ ಹೇಳಿದ್ರು, ಒಂದು 5 ವರ್ಷ ವೆಯ್ಟ್ ಮಾಡಿ ಅಂತಂದರು. ಆಯಿತು, ಅವರು 5 ವರ್ಷ ಪರಲೋಕದಲ್ಲಿ ವೆಯ್ಟ್ ಮಾಡಿದ್ರು. 5 ವರ್ಷ ಆದಮೇಲೆ ಬಂದು, ನಾವು ಮದುವೆ ಮಾಡ್ಕೋಬೋದಾ ಪರಲೋಕದಲ್ಲಿ ಅಂತ ಕೇಳಿದ್ರು. ಪೇತ್ರಪ್ಪ ಹೇಳಿದ್ರು, ಇನ್ನೊಂದು 5 ವರ್ಷ ಇರಿ ಅಂತಂದರು. ಈಗ ಇನ್ನೊಂದು 5 ವರ್ಷ ಕಾಯಿದ್ರು. 10 ವರ್ಷ ಆದಮೇಲೆ ಪೇತ್ರಪ್ಪನ ಹತ್ರ ಬಂದು, ನಾವು ಮದುವೆ ಮಾಡ್ಕೊಳ್ಬೋದಾ ಇಬ್ಬರಾಳು ಅಂತ ಕೇಳಿದ್ರು. ಅವರು ಆಯಿತು, ನಾಳೆ ಫಿಕ್ಸ್ ಮಾಡೋಣ ಅಂಥೇಳಿ ನಾಳೆ ನೆಕ್ಸ್ಟ್ ಡೇ ಏನು ಮಾಡಿದ್ರು ಅಂದರೆ ಅವ್ರ ಮದುವೆ ಫಿಕ್ಸ್ ಮಾಡಿದ್ರು. ಇದೊಂದು ಊಹೆ ಅಷ್ಟೇ, ಪರಲೋಕದಲ್ಲಿ ಇದೆ ಹಿಂಗಿದೆ ಅಂತ ಅನ್ಕೋಬೇಡ್ರಿ. ಸೊ ಇದೊಂದು ಊಹೆ. ಆಮೇಲೆ ಮದುವೆ ಆದಮೇಲೆ ಒಂದು 5 ವರ್ಷ ಚೆನ್ನಾಗಿದ್ದರು. 5 ವರ್ಷ ಚೆನ್ನಾಗಿ ಆದಮೇಲೆ ಪೇತ್ರಪ್ಪನ ಹತ್ರ ಬಂದರು. ಸ್ವಲ್ಪ ಸಮಸ್ಯೆಗಳು ಬಂತು ಇಬ್ಬರು ಮಧ್ಯದಲ್ಲಿ. ಈಗ ಪೇತ್ರಪ್ಪನ ಹತ್ರ ಬಂದು, ನಾವು ಪರಲೋಕದಲ್ಲಿ ಮದುವೆಯಾಗಿ ಬಹಳ ತಪ್ಪು ಮಾಡಿಬಿಟ್ಟು ಈಗ ನಮ್ಮ ಮಧ್ಯದಲ್ಲಿ ಸಮಸ್ಯೆಗಳಿದೆ, ಈಗ ನಾವು ಡೈವರ್ಸ್ ಮಾಡಿಸ್ಕೋಬೇಕು, ಏನು ಮಾಡಬೇಕು ಅಂತ ಹೇಳಿದ್ರು. ಆಗ ಪೇತ್ರಪ್ಪ ಹೇಳಿದ್ರು,
ನಿಮ್ಮನ್ನ ಮದುವೆ ಕೊಡೋಕ್ಕೋಸ್ಕರ ಒಬ್ಬ ಪಾಸ್ಟ್ರಿಗೋಸ್ಕರ ಪರಲೋಕದಲ್ಲಿ 10 ವರ್ಷ ಕಾಯ್ದೋ, ಈಗ ನಿಂಗೆ ಡೈವರ್ಸ್ ಮಾಡಬೇಕಾದ್ರೆ ಲಾಯರ್ಗೋಸ್ಕರ ಎಷ್ಟು ವರ್ಷ ಕಾಯಬೇಕೋ ನನಗೆ ಗೊತ್ತಿಲ್ಲ ಅಂತಂದರು. ನಿಮ್ಮ ಮದುವೆ ಕೊಡೋಕ್ಕೋಸ್ಕರ ಒಬ್ಬ ಪಾಸ್ಟರ್ ಪರಲೋಕಕ್ಕೆ ಬರಬೇಕಾದ್ರೆ 10 ವರ್ಷ ಕಾಯಿದೆ, ಈಗ ನಿಮ್ಮನ್ನ ಡೈವರ್ಸ್ ಕೊಡ್ಸೋಕ್ಕೆ ಒಬ್ಬ ಲಾಯರ್ ಬೇಕು, ನಾನು ಎಷ್ಟು ವರ್ಷ ಕಾಯಬೇಕೋ ನನಗೆ ಗೊತ್ತಿಲ್ಲ ಅಂದರು. ಈಗ ಹೇಳ್ರಿ, ನಿಮ್ಗೆ ಅರ್ಥ ಆಯ್ತು ಅಂತ ಅನ್ನಿಸ್ತದೆ ನನಗೆ. ಸೊ ಹಾಗಾದ್ರೆ ಆ ಮದುವೆ ಮಾಡೋದಕ್ಕೆ 10 ವರ್ಷ ಕಾದ್ರು ಪಾಸ್ಟ್ರಿಗೋಸ್ಕರ, ಮದುವೆ ಮಾಡೋ ಪಾಸ್ಟ್ರಿಗೋಸ್ಕರ. ಡೈವರ್ಸ್ ಕೊಡಿಸೋದಕ್ಕೆ ಲಾಯರ್ ಬೇಕಲ್ವಾ, ಆ ಲಾಯರ್ಗೆ ಇವಾಗ ಎಷ್ಟು ವರ್ಷ ಕಾಯ್ಬೇಕಾಗತ್ತೆ ನನಗೆ ಗೊತ್ತಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಈಗ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪರಲೋಕದಲ್ಲಿ ಇವಾಗ ಕಲಿಯುವಂಥ ಪಾಠ ಏನು? ಯಾವ ವಾಕ್ಯ ನಿಮ್ಮ ನೆನಪಿಗೆ ಬರ್ತದೆ ಹೇಳಿ ಬೈಬಲ್ನಲ್ಲಿ? ಗಿಫ್ಟ್ ಇದೆ, ಕರೆಕ್ಟ್. ಯಾರು ಹೇಳಿದ್ರು? ಯಾಕೋಬ. ಆಮೇಲೆ ಯಾಕೋಬ ಕರೆಕ್ಟು ಹೇಳಿ. ಯಾಕೋಬನ ಪತ್ರಿಕೆಯಲ್ಲಿ ಯಾವ ವಾಕ್ಯ ಹೇಳಿ? ಹೋಗ್ಲಿ, ಯಾಕೋಬ ಅಂತ ಹೇಳಿದ್ರಲ್ಲ, ಯಾಕೆ ಹೇಳಿದ್ರಿ ನೀವು ಅದನ್ನ? 14 ವರ್ಷ ಕಾದಿದ್ದಾನಂತೆ ಯಾಕೋಬನು ರಾಹೇಲಲ್ಲಿಗೋಸ್ಕರ. ಅದು ಊಹೆ ಅಂತ ಮೊದಲೇ ಹೇಳಿದೆ ನಾನು. ನಾನೇ ತಗೋಬಿಡ್ಲಾ ಗಿಫ್ಟು? ಯಾಕೋಬನ ಪತ್ರಿಕೆಯಲ್ಲಿ ಒಂದು ಕ್ಲೂ ಕೊಡ್ಲಾ? ಕ್ಲೂ ಟೈಮ್ 10 years. ಓಕೆ, ನಾನು ಹೇಳ್ಬಿಡ್ಲಾ? ಈಗ ಇದೊಂದು ನೀವು ಕೇಳಿಸ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಏನಾದ್ರೂ ಕೇಳಿದ್ರೆ ನೀವು ಉತ್ತರ ಕೊಡಿ. ಓಕೆ, ಹೇಳಿ ಬೇಡ, ನಾನೇ ಹೇಳ್ಬಿಡ್ತೇನೆ. ಆ ಪ್ರೈಸ್ ನೀವೇ ಇಟ್ಕೊಳ್ಳಿ. ಒಬ್ಬ ಪಾಸ್ಟ್ರು ಪರಲೋಕಕ್ಕೆ ಬರಬೇಕು ಅಂದರೆ ಪರಲೋಕಕ್ಕೆ ಪಾಸ್ಟ್ರುಗಳು ಹೋಗೋದು ಬಹಳ. ಸ್ವಾಮಿ ಯಾಕೋಬನ ಪತ್ರಿಕೆಯಲ್ಲಿ ಏನು ಹೇಳಿದ್ದಾನೆ? ನೀವು ಬಹುಮಂದಿ ಬೋಧಕರಾಗಬೇಡಿರಿ. ಕರೆಕ್ಟ್. ಒಬ್ಬ ಸಾಮಾನ್ಯ ಮನುಷ್ಯ ಪರಲೋಕಕ್ಕೆ ಹೋಗೋದು ಸಹಜ, ಆದರೆ ಬೋಧಕರಾಗಿ ನಾವು ನಡ್ಕೊಳ್ಳದೆ ಹೋದರೆ ಬೋಧಕರಿಗೆ ಬಹಳ ಕಠಿಣವಾದಂಥ ಶಿಕ್ಷೆ. ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮಪ್ಪ ಸೇವಿಂಗ್ ಶಾಪಿಗೆ ಕರ್ಕೊಂಡು ಹೋಗೋರು, ಕಟ್ಟಿಂಗ್ ಶಾಪ್ಗೆ. ಅಲ್ಲಿ ಯಾವಾಗಲೂ ಒಂದು ಕ್ಯಾಲೆಂಡರ್ ಹಾಕಿರೋರು. ಆ ಕ್ಯಾಲೆಂಡ್ರಲ್ಲಿ ಏನಪ್ಪ ಅಂತಂದರೆ ದೊಡ್ಡ ದೊಡ್ಡ ಬೋಧಕರುಗಳು, ಬಿಷಪ್ಗಳು, ಫಾದರ್ಗಳು, ಪಾಸ್ಟ್ರುಗಳು ಕ್ಯೂ ನಿಂತಿರೋರು. ಏನಕ್ಕೆ? ನರಕದ ಬಾಗಿಲಲ್ಲಿ. ಆವಾಗ ನಾನು ಯೋಚನೆ ಮಾಡ್ತಿದ್ದೆ, ನರಕಕ್ಕೆ ಹೋಗೋರಲ್ಲ ಇವರ ಫಸ್ಟು ಎಂಬುದಾಗಿ. ಅಂದರೆ ನಾವು ಯಾರನ್ನೂ ತೀರ್ಮಾನ ಮಾಡ್ತಾ ಇಲ್ಲ. ಹೇಳ್ತಂತಂದರೆ ಒಬ್ಬ ಪಾಸ್ಟ್ರೇ ಪರಲೋಕಕ್ಕೆ ಹೋಗೋದು ಅಷ್ಟು ಕಷ್ಟ ಆಗಿದ್ದರೆ ಇನ್ನೊಬ್ಬ ಲಾಯರ್ ಆಗಿ ಅಷ್ಟೊಂದು ಸುಳ್ಳುಗಳು ಹೇಳಿ ಪರಲೋಕಕ್ಕೆ ಹೋಗೋದು ಬಹಳ ಕಷ್ಟಕರವಾದದ್ದು, ಅಷ್ಟು ಸುಲಭವಾದದ್ದಲ್ಲ. ಅದರಿಂದ ಈ ವಿಷಯವನ್ನು ಬಹಳ ಹಗುರವಾಗಿ ತೆಗೆದುಕೊಳ್ಳಬೇಡ್ರಿ. ವಿಷಯಕ್ಕೆ ಬರ್ತೇನೆ. ಇದೇ ಸಮಯದಲ್ಲಿ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ಈಗ 14 ವರ್ಷ ಯಾಕೋಬನು ಅಂದರೆ 7 ವರ್ಷ ಕಾದ್ನಲ್ವಾ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅದು ಭೂಲೋಕದ ಆಶೀರ್ವಾದಕ್ಕಾಗಿ ಹೊರತು ಪರಲೋಕಕ್ಕೋಸ್ಕರವಾಗಿ ಅಂತೂ ಅರ್ಥ ಆಯಿತು ನನಗೆ. ಇದು ಪರಲೋಕ, ಅದು ಭೂಲೋಕ. ಥ್ಯಾಂಕ್ ಯು ಬ್ರದರ್. ಓಕೆ, ಅಂದರೆ ನಾವು ಬೋಧಕರಾಗಿ ಯೇಸುಸ್ವಾಮಿ ಒಂದು ಮಾತು ಹೇಳಿದ್ರು, ಈ ನನ್ನ ಆಜ್ಞೆಗಳಲ್ಲಿ, ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಅದನ್ನು ನೆರವೇರಿಸಿ ಬೋಧಿಸುವವನು ಪರಲೋಕದಲ್ಲಿ ದೊಡ್ಡವನು ಅಲ್ಲ. ಆ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ನಾವು ಚಿಕ್ಕ ಮಕ್ಕಳಿಗೆ ತಪ್ಪಾಗಿ ಹೇಳಿದ್ರೆ ನಾವು ಲೀಸ್ಟ್ ಆಗ್ತೀವಿ, ಕನಿಷ್ಠರಾಗ್ತೀವಿ. ಅದರಿಂದ ಬೋಧಕರಾದಂಥ ನಮಗೆ ಬಹಳ ಕಠಿಣವಾದಂಥ ನ್ಯಾಯ ತೀರ್ಪಿದೆ ಎಂಬುದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕೋಬ ಹೇಳ್ತಾನೆ, ಬಹಳ ಮಂದಿ ಬೋಧಕರಾಗಬೇಡ್ರಿ. ಪರಲೋಕ ರಾಜ್ಯಕ್ಕೆ ನಾವು ಹೋಗಬೇಕಾದ್ರೆ ಬಹಳ ಪ್ರಯಾಸಗಳು ಬೇಕು, ತ್ಯಾಗ ಬೇಕು, ಜೀವಿತ ಬೇಕು, ಮಾನಸಾಂತರ ಬೇಕು. ಸೊ ಇವತ್ತಿನ ವಿಷಯಕ್ಕೆ ಬರ್ತೀನಿ. ಇವತ್ತಿನ ವಿಷಯ ಅಂತ್ಯಕಾಲದ ಘಟನೆಗಳು. ನಾನು ಒಂದು ಮಾತು ಹೇಳ್ತೀನಿ, ನೀವು ರಕ್ಷಣೆ ಹೊಂದಿಲ್ಲ ಅಂದರೆ, ಯೇಸು ಸ್ವಾಮಿನ ನೀವು ಅಂಗೀಕರಿಸ್ಕೊಂಡಿಲ್ಲ ಅಂದರೆ, ನೀವು ದೇವರ ಮಕ್ಕಳು ಆಗಿಲ್ಲ ಅಂತಂದರೆ ಈ ವಿಷಯಗಳಿಂದ ನಿಮಗೆ ಯಾವ ಪ್ರಯೋಜನವೂ ಇಲ್ಲ. ಆದರೆ ನೀವು ದೇವರ ಮಕ್ಕಳಾಗಿದ್ದರೆ, ರಕ್ಷಣೆ ಹೊಂದಿದರೆ, ನೀವು ಪರಲೋಕದಲ್ಲಿ ನಿಮ್ಮ ಹೆಸರುಗಳು ಬರೆಯಲ್ಪಟ್ಟಿದ್ರೆ ಈ ವಿಷಯಗಳು ನಿಮಗೆ ಬಹಳ ಆಶೀರ್ವಾದಕರವಾಗಿರುತ್ತದೆ. ಆದ್ದರಿಂದ ದಯಮಾಡಿ ನಿಮ್ಮ ಜೀವಿತವನ್ನು ಗಮನಿಸ್ಕೊಳ್ರಿ, ಪರೀಕ್ಷಿಸ್ಕೊಳ್ರಿ. ನೀವು ನಿಜವಾಗ್ಲೂ ರಕ್ಷಣೆ ಹೊಂದಿದ್ದೀರಾ? ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆಯಾ? ನಿಮ್ಮ ಹೆಸರು ಜೀವಗ್ರಂಥದಲ್ಲಿ ಬರೆಯಲ್ಪಟ್ಟಿದೆಯಾ? ನಾನು ದೇವರ ಮಗು ಆಗಿದ್ದೇನೆ ಎಂಬ ನಿಶ್ಚಯ ನಿನ್ನ ಜೀವಿತದಲ್ಲಿದೆಯಾ? ಒಂದು ವೇಳೆ ಇಲ್ಲ ಅಂತಂದರೆ ನೀನು ಎಷ್ಟೇ ಕೂಟಗಳಿಗೆ ಹೋದರೂ,
ಎಷ್ಟೇ ವಾಕ್ಯಗಳನ್ನ ಹೇಳಿದ್ರು, ಎಷ್ಟೇ ವಾಕ್ಯಗಳನ್ನ ಕೇಳಿದ್ರು ನಿಮಗೆ ಯಾವ ಆತ್ಮೀಯ ಪ್ರಯೋಜನ ಇಲ್ಲ. ಅದರಿಂದ ಈ ಅಂತ್ಯಕಾಲದ ಘಟನೆಗಳು ಯಾತಕ್ಕೋಸ್ಕರವಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ಅಂತಂದರೆ, ಏನೋ ನಾವು ತಿಳ್ಕೊಂಡು ನಮ್ಮ ತಲೆ ತುಂಬಿಸ್ಕೊಳ್ಳುವುದಕ್ಕಾಗಿ ಅಲ್ಲ. ಈ ವಿಷಯಗಳು ಯಾಕೆ ಬರೆಯಲ್ಪಟ್ಟಿದೆ ಅಂತಂದರೆ, ನಾವು ಮಾನಸಾಂತರ ಪಡಬೇಕು. ವಿ ನೀಡ್ ಟು ರಿಪೆಂಟ್. ನಾವು ನಮ್ಮ ಪಾಪದ ವಿಷಯದಲ್ಲಿ ಮಾನಸಾಂತರ ಪಡಬೇಕು. ಮಾನಸಾಂತರ ಅಂತಂದ್ರೆ ಏನು? ಸ್ವಾಮಿ, ನನ್ನ ಜೀವಿತದಲ್ಲಿ ಇದುವರೆಗೂ ನಾನು ಹಿಂಗೆ ಜೀವಿಸಿದೆ, ಇನ್ನು ಮುಂದೆ ನಾನು ಹಿಂಗೆ ಜೀವಿಸಲ್ಲ. ಅದು ಮಾನಸಾಂತರ. ಮನಸ್ಸನ್ನು ಮಾರ್ಪಡಿಸ್ಕೊಳ್ಬೇಕು, ನಡತೆಯನ್ನು ಮಾರ್ಪಡಿಸ್ಕೊಳ್ಬೇಕು, ದೇವರಲ್ಲಿ ನಂಬಿಕೆ ಇಟ್ಟು ದೇವರಿಗೆ ಹತ್ತಿರವಾಗಿ ಬರಬೇಕು. ಮಾನಸಾಂತರ ಅಂತಂದರೆ ನಿನ್ನ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಬೇಕು. ಏನು ಚೇಂಜ್ ಮಾಡಿಕೊಂಡೆ? ಇದುವರೆಗೂ ನಾನು ಈ ರೀತಿ ಜೀವಿಸಿದೆ, ನೀವು ಯಾವ ರೀತಿ ಜೀವಿಸಿದ್ರೋ ನನಗೆ ಗೊತ್ತಿಲ್ಲ. ಇದುವರೆಗೂ, ಈ ಕ್ಷಣದವರೆಗೂ, ಈ ಕೂಟದವರೆಗೂ ನಾನು ಹಿಂಗೆ ಜೀವಿಸಿದ್ದೇನೆ, ಇನ್ನು ಮೇಲೆ ನಾನು ಈ ರೀತಿಯಾಗಿ ಜೀವಿಸೋದಿಲ್ಲ, ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಬೇಕು ಅನ್ನುವಂಥ ಮಾನಸಾಂತರ ನಾವು ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಕ್ಕೋಸ್ಕರವಾಗಿಯೇ ಬೈಬಲ್ ಗ್ರಂಥದಲ್ಲಿ ಈ ಅಂತ್ಯಕಾಲದ ಘಟನೆಗಳು ಬರೆಯಲ್ಪಟ್ಟಿದೆ. ಹಾಗಾದರೆ ಅಂತ್ಯಕಾಲದ ಘಟನೆಗಳಲ್ಲಿ ನಾವು ಮಾನಸಾಂತರ ಪಡಬೇಕು ಅನ್ನೋದು ನಿಮ್ಮ ನಿಲುವು. ಅಂದರೆ ಬರೀ ವಿಷಯ ಕೇಳಿಸ್ಕೊಳ್ಳೋದು ಮಾತ್ರವಲ್ಲ, ವಿಷಯಕ್ಕೆ ವಿಧೇಯರಾಗಿ ಭಯಪಡಬೇಕು. ನಾವು ಭಯಪಟ್ಟು ಪಾಪ ಜೀವಿತವನ್ನು ಬಿಟ್ಟು ಜೀವಿತವನ್ನು ಸರಿಪಡಿಸಿಕೊಂಡು ಕರ್ತನ ಕಡೆಗೆ ನಾವು ತಿರುಗಿಕೊಳ್ಬೇಕು. ಹಾಗಾದ್ರೆ ಘಟನೆಗಳ ಬಗ್ಗೆ ಸ್ವಲ್ಪ ನೀವು ವಿವರಿಸಿ ಹೇಳಿ. ಅಂತ್ಯಕಾಲ ಅಂದ್ರೆ ಏನು, ಅಥವಾ ಅದ್ರದಲ್ಲಿ ಯಾವಾಗ ನಡೆಯುತ್ತೆ, ಹೇಗೆ ನಡೆಯುತ್ತೆ? ಸೊ ಎರಡನೇ ಪ್ರಶ್ನೆ ಸಹೋದರ ಕೇಳಿದ್ದು, ಅಂತ್ಯಕಾಲ ಅಂದರೆ ಏನು? ವಾಟ್ ಯು ಮೀನ್ ಬೈ ಎಂಡ್ ಡೇಸ್? ಅದು ಯಾವಾಗ ಪ್ರಾರಂಭಿಸಲ್ಪಟ್ಟಿತ್ತು? ಈ ಅಂತ್ಯಕಾಲ ಅನ್ನೋದು ಯಾವಾಗ ಪ್ರಾರಂಭವಾಯಿತು? ನಾವು ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 2ನೇ ವಚನ ಓದಿದ್ರೆ, ಪುರಾತನ ಕಾಲದಲ್ಲಿ ದೇವರು ಪ್ರವಾದಿಗಳ ಮೂಲಕವಾಗಿ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತನಾಡಿದಂಥ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮೊಂದಿಗೆ ತನ್ನ ಮಗನ ಮೂಲಕವಾಗಿ ಮಾತನಾಡಿದ್ದಾನೆ. ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನ ಯಾವಾಗ ಸಂಭವಿಸಿತೋ ಆ ದಿವಸದಿಂದಲೇ ಅಂತ್ಯಕಾಲ ಎಂಬುದು ಭೂಮಿಯ ಮೇಲೆ ಪ್ರಾರಂಭಿಸಲ್ಪಟ್ಟಿದೆ. ಈ ಅಂತ್ಯಕಾಲ ಅಂತಂದರೆ ಅಥವಾ ಕೊನೆಯ ಕಾಲಗಳು ಅಂತಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕೆ ಮುಂಚಿನ ದಿನಗಳು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ಮುಂಚಿನ ದಿನಗಳಲ್ಲಿ ನಾವಿದ್ದೇವೆ. ಆ ದಿವಸಗಳು ಹೇಗಿರುತ್ತೆ ಅಂತ ನಮ್ಮ ಸ್ವಾಮಿ ಹೇಳಿದ್ದಾನೆ. ಆ ದಿವಸಗಳು ಹೇಗಿರುತ್ತೆ? ನೋಹನ ದಿವಸಗಳಿದ್ದ ಹಾಗೆ ಇರ್ತದೆ. ನೋಹನ ದಿವಸಗಳು ಅಂದರೆ ಏನು? ಆಗಿನ ಕಾಲದಲ್ಲಿ ಜಲಪ್ರಳಯದಿಂದ ಲೋಕ ನಾಶವಾಯಿತು. ಆ ಜಲಪ್ರಳಯದಿಂದ ನಾಶವಾದಂಥ ಆ ಲೋಕ ಈಗ ಬೆಂಕಿಯಿಂದ ನಾಶವಾಗುವುದಕ್ಕಾಗಿ ಇಡಲ್ಪಟ್ಟಿದೆ. ಈ ಪ್ರಪಂಚ ನೀರಿನಿಂದ ನಾಶವಾಗಲ್ಲ, ಆದರೆ ಈ ಪ್ರಪಂಚ ಬೆಂಕಿಯಿಂದ ನಾಶವಾಗುತ್ತೆ ಎಂಬುದಾಗಿ ಪೇತ್ರನ ಪತ್ರಿಕೆಯಲ್ಲಿ ನಾವು ಓದ್ತೀವಿ. ಸೊ ಜಲಪ್ರಳಯ ಕಾಲದಲ್ಲಿ ಇದ್ದಂತ ಹಾಗೆ ಇರುತ್ತದೆ ಎಂಬುದಾಗಿ ಸ್ವಾಮಿ ಹೇಳಿದ್ರು. ಜಲಪ್ರಳಯ ಕಾಲದಲ್ಲಿ ಏನು ಮಾಡ್ತಾ ಇದ್ರು? ಜನರು ಉಣ್ಣುತ್ತಾ, ಕುಡಿಯುತ್ತಾ, ತಿನ್ನುತ್ತಾ, ಮದುವೆ ಮಾಡಿಕೊಡುತ್ತಾ ಇದ್ರು. ಅಂದ್ರೆ ಅರ್ಥ ಏನು? ಮದುವೆ ಮಾಡಿಕೊಳ್ಳೋದು ತಪ್ಪ, ಮದುವೆ ಮಾಡಿ ಕೊಡೋದು ತಪ್ಪ. ಅದರ ಅರ್ಥ ಏನಂತಂದ್ರೆ, ಜನರಿಗೆ ಎಲ್ಲಕ್ಕೂ ಸಮಯ ಇತ್ತು, ಆದರೆ ದೇವರಿಗೆ ಸಮಯ ಇರಲಿಲ್ಲ. ಈಗ ಆ ಕಾಲ ಆಗಿದೆ. ಈಗ ಜನರು ಯವನಸ್ಥರು ಹೇಗಿದ್ದಾರೆ ಅಂತಂದ್ರೆ, ಅವರಿಗೆ ಎಲ್ಲಕ್ಕೂ ಸಮಯ ಇದೆ. ಫ್ರೆಂಡ್ಸ್ ಜೊತೆ ಹೋಗ್ಲಿಕ್ಕೆ ಸಮಯ ಇದೆ, ಪಿಕ್ನಿಕ್ ಹೋಗ್ಲಿಕ್ಕೆ ಸಮಯ ಇದೆ, ಹೋಟ್ಲಿಗೆ ಹೋಗ್ಲಿಕ್ಕೆ ಸಮಯ ಇದೆ, ಎಲ್ಲ ಡ್ರೆಸ್ ಮಾಡಲಿಕ್ಕೆ ಸಮಯ ಇದೆ, ಮದುವೆಗಳಿಗೆ ಸಮಯ ಇದೆ, ಎಲ್ಲದಕ್ಕೂ ಸಮಯ ಇದೆ. ಆದರೆ ದೇವರ ವಿಷಯ ಬಂದಾಗ ಬೈಬಲ್ ಸ್ಟಡಿ ಅಂತಂದ್ರೆ ನೋ ಟೈಮ್, ಪ್ರೇಯರ್ ಮೀಟಿಂಗ್ ಅಂದ್ರೆ ನೋ ಟೈಮ್, ಸ್ಪೆಷಲ್ ಮೀಟಿಂಗ್ ಅಂದ್ರೆ ನೋ ಟೈಮ್, ಚರ್ಚ್ಗೆ ಯಾಕೆ ಬರಲಿಲ್ಲ? ಸಮಯ ಇಲ್ಲ. ಬೈಬಲ್ ಯಾಕೆ ಓದಲಿಲ್ಲ? ಸಮಯ ಇಲ್ಲ. ದೇವರ ಆರಾಧನೆಗೆ ಯಾಕೆ ಬರಲಿಲ್ಲ? ಸಮಯ ಇಲ್ಲ. ನೋಹನ ದಿನಗಳು ಆಗಿದ್ದವು. ಹೇಗಿದ್ದವು? ಎಲ್ಲದಕ್ಕೂ ಸಮಯ ಇತ್ತು, ಆದರೆ ದೇವರಿಗೆ ಸಮಯ ಕೊಡಲಿಲ್ಲ. ಎರಡನೇದಾಗಿ ನೋಹನ ಕಾಲಗಳು ಹೇಗಿತ್ತು ಅಂತಂದ್ರೆ, ನೋಹನ ಕಾಲ 6ನೇ ಅಧ್ಯಾಯ 3-4 ವಚನಗಳಲ್ಲಿ, 2ನೇ ವಚನದಲ್ಲಿ 3ನೇ ವಚನದಲ್ಲಿ ನೋಡ್ತೇವೆ. ನಾವೇನು ನೋಡ್ತೀವಿ ಅಂತಂದರೆ, ತಮಗೆ ಇಷ್ಟರಾದವರನ್ನ ಹೆಂಡತಿಯರನ್ನಾಗಿ ಮಾಡಿಕೊಂಡರು. ಅಂದ್ರೆ ಆ ಕಾಲಗಳಲ್ಲಿ ಯವನಸ್ಥರು ಅಥವಾ ಮದುವೆ ಮಾಡಿಕೊಳ್ಳೋರು ಹೇಗೆ ಮದುವೆ ಮಾಡಿಕೊಳ್ತಾ ಇದ್ರು? ದೇವರ ಚಿತ್ತ ಕಂಡುಕೊಳ್ತಾ ಇಲ್ಲ, ಅಥವಾ ತಂದೆ ತಾಯಿಗಳ ಇಷ್ಟ ತಿಳ್ಕೊಳ್ತಾ ಇರಲಿಲ್ಲ. ತಮಗಿಷ್ಟ ಬಂತು ಮದುವೆ ಮಾಡ್ಕೊಳ್ತಾ ಇದ್ರು. ತಮಗಿಷ್ಟ ಬಂತು.
ಈಗಿನ ಕಾಲದಲ್ಲೂ ಹಂಗೇನೆ, ಯಾವುದೋ ಕಾಲೇಜ್ಗೆ ಹೋಗ್ತಾರೆ, ಒಂದು ಹುಡುಗಿನ ನೋಡ್ತಾರೆ, ಆ ಹುಡುಗಿ ನನಗೆ ಇಷ್ಟ. ಯಾವುದೋ ಹುಡುಗನ್ ನೋಡ್ತಾರೆ, ಆ ಹುಡುಗ ನನಗೆ ಇಷ್ಟ. ನನಗಿಷ್ಟ ಆಯಿತು, ನಾನು ಮದುವೆ ಮಾಡಿಕೊಂಡೆ. ನನಗಿಷ್ಟ ಆಗಿದೆ, ನನಗೆ ಮದುವೆ ಮಾಡ್ರಿ. ಅಂದರೆ ನೋಹನ ಕಾಲದಲ್ಲಿ ಹೇಗಿದ್ರು ಈಗೂ ಹಂಗೇ ಅವರೇ ಜನ. ಕ್ರೈಸ್ತರು, ಚರ್ಚ್ನಲ್ಲಿರುವವರು, ದೇವರ ಮಕ್ಕಳೆನಿಸಿಕೊಳ್ಳುವವರು ಇವತ್ತು ಮದುವೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಾಗ ನನ್ನ ಇಷ್ಟಕ್ಕನುಸಾರವಾಗಿ, ಅಂದರೆ ಪ್ರತಿ ಮನುಷ್ಯನು ಅಂತ್ಯಕಾಲದಲ್ಲಿ ದೇವರ ಚಿತ್ತವನ್ನು ಅರಿಯದೆ ತಮಗಿಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ. ಇದು ಅಂತ್ಯಕಾಲದ ಸೂಚನೆಗಳು. ಇದು ಯಾವಾಗ ಪ್ರಾರಂಭವಾಯಿತು ಎಂಬುದಾಗಿ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಶಿಲುಬೆಯಲ್ಲಿ ಸತ್ತು ಆತನು ಎಬ್ಬಿಸಲ್ಪಟ್ಟ ಮೇಲೆ ಅಂತ್ಯಕಾಲ ಪ್ರಾರಂಭವಾಯಿತು. ಆದರೆ ನೀವು ಒಂದು ವೇಳೆ ಕೇಳ್ಬೋದು, 2000 ವರ್ಷದಿಂದಲೂ ಅಂತ್ಯಕಾಲನ ಅಂತ. 2000 ವರ್ಷದಿಂದಲೂ ಅಂತ್ಯಕಾಲನೇ. ಆದರೆ ಒಂದು ದಿವಸ ನಮ್ಮ ಜೀವಿತದಲ್ಲಿ ಕಳೆದ ತಕ್ಷಣ ಆ ಅಂತ್ಯಕಾಲಕ್ಕೆ ಒಂದು ದಿವಸ ನಾವು ಹತ್ತಿರವಾಗ್ತೇವೆ. ಅಂದರೆ ಯೇಸುಕ್ರಿಸ್ತನ ಆಗಮನದಲ್ಲಿ ನಡೆಯುವಂಥ ಘಟನೆಗಳಿಗೆ ಪ್ರತಿ ದಿವಸ ಅಥವಾ ಒಂದು ತಿಂಗಳು ಅಥವಾ ಒಂದು ವರ್ಷ ನಾವು ಕಳೆದಂಗೆ ಆ ಒಂದು ವರ್ಷ ನಾವು ಆ ಕಾಲಗಳಿಗೆ ಏನಾಗ್ತಾ ಇರ್ತೀವಿ, ಹತ್ರ ಆಗ್ತಾ ಇರ್ತೀವಿ, ಇನ್ನೂ ಹತ್ರ ಆಗ್ತಾ ಇದ್ದೀವಿ. ಆದ್ರಿಂದ ಈ ಘಟನೆಗಳು, ಈ ಸೂಚನೆಗಳು ಏನಾಗ್ತಾ ಇದೆ ಅಂತಂದ್ರೆ, ಕಾಲಗಳು ಹತ್ರ ಆದಂಗೆಲ್ಲ ಇದು ಹೆಚ್ಚಾಗ್ತಾ ಇರುತ್ತೆ. ಹಾಗಾದ್ರೆ ಅಂತ್ಯಕಾಲದಲ್ಲಿ ಹೆಚ್ಚು ತಮ್ಮ ಇಷ್ಟಾನುಸಾರವಾಗಿ ನಡೀತಾರೆ ಅಂತ. ನೋಹನ ಕಾಲಗಳಿದ್ದಾಗೆ ಇರ್ತವೆ, ಮತ್ತೆ ಲೋಟನ ಕಾಲಗಳಿದ್ದಾಗೆ ಇರ್ತವೆ ಎಂಬುದಾಗಿ ಯೇಸುಸ್ವಾಮಿ ತಾನೇ ಹೇಳಿದ್ದಾನೆ. ಅಂತ ಕಾಲಗಳಲ್ಲಿ ಇವತ್ತು ನಾವು ಇದ್ದೇವೆ. ಮತ್ತು ಇದು ಪ್ರಾರಂಭ ಆಗಿದ್ದು ಕೂಡ ಯೇಸುಸ್ವಾಮಿಯ ಮರಣ ಪುನರುತ್ಥಾನ ಅದನ್ನ ಬೈಬಲ್ ಹೇಳುತ್ತೆ. ಇವನ್ನು ನಾವು ಅಪೋಸ್ತರ ಕಾರ್ಯಗಳಲ್ಲಿ ಅಥವಾ ಅಪೋಸ್ತರ ಕಾಲಗಳು ನೋಡಿದ್ರೆ, ಆಗಿನ ಕಾಲದ ವಿಶ್ವಾಸಿಗಳು ಹೇಗೆ ಜೀವಿಸಿದ್ರು ಅಂತಂದ್ರೆ, 2000 ವರ್ಷದ ಹಿಂದೆನೆ ಇದ್ದಂತ ವಿಶ್ವಾಸಿಗಳು ಹೇಗೆ ಜೀವಿಸಿದ್ರು ಅಂದ್ರೆ, ಯೇಸುಸ್ವಾಮಿ ಇವತ್ತೇ ಬರ್ಬೋದೇನೋ ಅನ್ನೋ ಕುತೂಹಲ ಅವತ್ತೇ ಇತ್ತು ಅಂತಂದ್ರೆ, ಆಗಿನ ಕಾಲದಲ್ಲೇ ಅಷ್ಟು ಕುತೂಹಲ ಇತ್ತು ಅಂತಂದ್ರೆ, ಈಗಿನ ಕಾಲದಲ್ಲಿರುವಂತ ವಿಶ್ವಾಸಿಗಳಾದಂತ ನಮಗೆ ಇನ್ನೂ ಹೆಚ್ಚು ಕುತೂಹಲ ಇರಬೇಕು. ಸ್ವಾಮಿ ಇವತ್ತೇ ಬರ್ತಾನೇನೋ ಎಂಬುದಾಗಿ. ನಾವು ಒಂದ್ ವೇಳೆ 70ನೇ ಇಸ್ವಿ 80ನೇ ಇಸ್ವಿನಲ್ಲಿ ವಿಶ್ವಾಸಿಗಳ ಬಗ್ಗೆ ನಾವು ಓದಿದ್ರೆ, ಆ ದಿವಸ ಯೇಸುಸ್ವಾಮಿ ಬಗ್ಗೆ ಏನಾದರೂ ಅವರು ಪ್ರಸಂಗ ಕೇಳಿದ್ರೆ, ಚರ್ಚ್ನಲ್ಲಿ ಪ್ರಸಂಗ ಕೇಳಿದ್ರೆ ಎಲ್ಲರೂ ಹೊರಗಡೆ ನಿಂತ್ಕೊಂಡೋಗಿ ಆಕಾಶ ನೋಡೋರು. ಈಗೇನು ನೋಡ್ತಾರೆ? ಯೇಸುಸ್ವಾಮಿ ಬಗ್ಗೆ ಮೆಸೇಜ್ ಹೇಳಿದ್ರೆ, ಎರಡನೇ ಬರೋಣದ ಮೆಸೇಜ್ ಹೇಳಿದ್ರೆ ಇವತ್ತೇನು ನೋಡ್ತಾರೆ? ಟೈಮ್ ನೋಡ್ತಾರೆ. ಇನ್ನೂ ಜಾಸ್ತಿ ತಗೊಂಡ್ರೆ ಹಿಂಗ್ ತೋರಿಸ್ತಾರೆ. ಹೌದು. ಸೊ ಅಂತ ಒಂದು ಕುತೂಹಲ ಇವತ್ತು ನಾವೇನಾಗಿದ್ದೇವೆ, ಅದನ್ನ ಕಳ್ಕೊಂಡಿದ್ದೇವೆ. ಆಗಿನ ಕಾಲದಲ್ಲಿರುವ ವಿಶ್ವಾಸಿಗಳು ಅಷ್ಟೊಂದು ನಿರೀಕ್ಷಿಸಿದ್ರೆ, ನಾವು ಇನ್ನೂ ಎಷ್ಟು ಹೆಚ್ಚಾಗಿ ಅದನ್ನ ನಾವು ಬಯಸ್ಬೇಕು. ಸ್ವಾಮಿ ಬರೋಣವನ್ನು ಬಯಸ್ಬೇಕು. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಆ ನೀತಿಯುಳ್ಳ ನ್ಯಾಯಾಧಿಪತಿ ನನಗೆ ಜೀವ ಕಿರೀಟವನ್ನು ಕೊಡ್ತಾನೆ, ನನಗೆ ಮಾತ್ರವಲ್ಲ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರಿಗೆ ಕೊಡ್ತಾನೆ. ಆತನ ಪ್ರತ್ಯಕ್ಷತೆಯನ್ನು ಪ್ರೀತಿಸಿ ನಾನು ಆತನ ಬರೋಣಕ್ಕೆ ಸಿದ್ಧವಾದರೆ ಆ ಜೀವ ಕಿರೀಟ ನನಗೋಸ್ಕರವಾಗಿ ಸ್ವಾಮಿ ಇಟ್ಟಿದ್ದಾನೆ. ನನಗಾದ್ರೆ ಇನ್ನೊಂದು 3ನೇ ಕ್ವಶನ್ ಕೇಳ್ತೀನಿ, ಪರವಾಗಿಲ್ವಾ? ಸೊ ಹಾಗಾದ್ರೆ ನಾವು ಈಗ ಅಂತ್ಯಕಾಲದಲ್ಲಿ ಇದ್ದೀವೋ, ಅಂತ್ಯಕಾಲಕ್ಕೆ ಸೂಚನೆ ಯಾವುದು ಅನ್ನೋದನ್ನ ನಾನು ಈಗಾಗಲೇ ತಿಳಿಸಿದ ಹಾಗೆ ನಾವು ಆಲ್ರೆಡಿ ಅಂತ್ಯಕಾಲದಲ್ಲಿ ಇದ್ದೇವೆ. ಅಂತ್ಯಕಾಲಕ್ಕೆ ಬಹಳ ಹತ್ತಿರವಾಗಿ ಬರ್ತಾ ಇದ್ದೇವೆ. ಬಟ್ ಅಂತ್ಯಕಾಲಕ್ಕೆ ಸೂಚನೆಗಳು, ಕೆಲವರು ಏನ್ ಹೇಳ್ತಾರೆ, ಯೇಸುಸ್ವಾಮಿ ಬರೋಣಕ್ಕೆ ಅಥವಾ ಸಭೆ ಎತ್ತಲ್ಪಡುವಿಕೆಗೆ ಇಂಥ ಪ್ರವಾದನೆ ನೆರವೇರಬೇಕು, ಅಂಥ ಪ್ರವಾದನೆ ನೆರವೇರಬೇಕು ಎಂಬುದಾಗಿ ಬಹಳಷ್ಟು ಜನರು ಹೇಳ್ತಾರೆ. ಯೇಸುಸ್ವಾಮಿ 2ನೇ ಬರೋಣಕ್ಕೆ ಕೆಲವು ಪ್ರವಾದನೆಗಳಿದ್ದಾವೆ, ಸೂಚನೆಗಳಿದ್ದಾವೆ. ಆದರೆ ಸಭೆ ಎತ್ತಲ್ಪಡುವಿಕೆಗೆ ಯಾವ ಸೂಚನೆಗಳು ಇಲ್ಲ, ಯಾವುದೇ ಪ್ರವಾದನೆಗಳಿಲ್ಲ. ಆದರೆ ಸ್ವಾಮಿ ಕೆಲವು ಸೂಚನೆಗಳನ್ನ ಹೇಳಿದ್ದಾನೆ. ಏನ್ ಸೂಚನೆ ಹೇಳಿದ್ದಾನೆ? ಅಂಜೂರ ಮರ ನೋಡ್ರಿ, ಅದು ಚಿಗುರು ಹೊಡಿತಾ ಇದ್ರೆ ಬೇಸಿಗೆ ಹತ್ರವಾಯಿತು ಅಂತ ಹೇಳ್ತೀರಾ. ಆಕಾಶ ನೋಡ್ರಿ, ಆಕಾಶ ಕೆಂಪಗಿದ್ರೆ ನಾಳೆ ಮಳೆ ಬರುತ್ತೆ ಎಂಬುದಾಗಿ ಹೇಳ್ತೀರಾ. ಸೊ ಅದೇ ರೀತಿಯಾಗಿ ಈ ಸೂಚನೆಗಳು ನಡೆಯುವಾಗ ಆ ದಿನ ಹತ್ತಿರವಾಗಿದೆ, ಬಾಗಿಲಲ್ಲೇ ಇದೆ, ಈಗೋ ಹತ್ತಿರವಾಗಿದೆ ಎಂಬುದಾಗಿ ನೀವು ತಿಳಿದುಕೊಳ್ಳ್ರಿ. ಆ ಸೂಚನೆಗಳು ಸ್ವಾಮಿ ಕೊಟ್ಟಿದ್ದಾನೆ. ಎಲ್ಲಿ ಕೊಟ್ಟಿದ್ದಾನೆ? ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ, ಲೂಕನ ಸುವಾರ್ತೆ 21ನೇ ಅಧ್ಯಾಯ, ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ. ಮಾತ್ರವಲ್ಲ, ಅನೇಕ ಪೌಲನ ಪತ್ರಿಕೆಗಳಲ್ಲಿ ಮತ್ತೆ ಪ್ರಕಟಣೆ ಗ್ರಂಥದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬರೋಣಕ್ಕೆ, ಸಭೆ ಎತ್ತಲ್ಪಡುವಿಕೆಗೆ ಆತನು ಕೆಲವು ಬಹಳಷ್ಟು ಸೂಚನೆಗಳನ್ನ ಆತನು ಕೊಟ್ಟಿದ್ದಾನೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ
ಯೇಸು ಸ್ವಾಮಿ ಮತ್ತೆ ಆತನ ಶಿಷ್ಯರು ಯೆರೂಸಲೇಮನ್ನ ಬಿಟ್ಟು ಹೋಗ್ತಾ ಇದ್ರು. ಆಗ ಯೆರೂಸಲೇಮಿನ ದೇವಾಲಯ ನೋಡಿದ್ರು. ಯೆರೂಸಲೇಮಿನ ದೇವಾಲಯ ನೋಡಿದಾಗ ಶಿಷ್ಯರು ಕೇಳ್ತಾರೆ, ಸ್ವಾಮಿ ನೋಡು ಎಷ್ಟು ಸುಂದರವಾದಂಥ ಕಟ್ಟಡಗಳು ಎಂಬುದಾಗಿ. ಆಗ ಸ್ವಾಮಿ ಒಂದು ಮಾತು ಹೇಳ್ತಾನೆ, ಒಂದು ಕಾಲ ಬರ್ತದೆ, ಆ ಕಾಲದಲ್ಲಿ ಈ ದೇವಾಲಯದ ಕಲ್ಲಿನ ಮೇಲೆ ಕಲ್ಲು ನಿಲ್ಲುವುದಿಲ್ಲ ಈ ಸ್ಥಳದಲ್ಲಿ ಎಂಬುದಾಗಿ. ಆಗ ಶಿಷ್ಯರು ಕೇಳ್ತಾರೆ, ಸ್ವಾಮಿ ಅದು ಯಾವಾಗ ಆಗುತ್ತೆ ಎಂಬುದಾಗಿ. ಮಾತ್ರವಲ್ಲ, ಇನ್ನೂ 2 ಪ್ರಶ್ನೆ ಕೇಳ್ತಾರೆ. ಸ್ವಾಮಿ ಅದು ಯಾವಾಗ ಆಗುತ್ತೆ? ನಿನ್ನ ಬರೋಣಕ್ಕೂ ಯುಗದ ಅಂತ್ಯಕ್ಕೂ ಸೂಚನೆ ಏನು? ಸೊ 3 ಪ್ರಶ್ನೆಗಳಿಗೆ ಸ್ವಾಮಿ 24ನೇ ಅಧ್ಯಾಯದಲ್ಲಿ ಉತ್ತರ ಹೇಳ್ತಾನೆ. ಒಂದೇನಂತಂದ್ರೆ, ಅದು ಯಾವಾಗ ಆಗುತ್ತೆ ಅಂದ್ರೆ ಯೆರೂಸಲೇಮಿನ ದೇವಾಲಯದ ಕಲ್ಲುಗಳು ಕೆಡವಲ್ಪಡುವಂಥದ್ದು ಯಾವಾಗ ಆಗುತ್ತೆ? ನಮ್ಗೆ ಗೊತ್ತಿರುವ ಹಾಗೆ ಅದು ಚರಿತ್ರೆಯಲ್ಲಿ 70ನೇ ಇಸ್ವಿಯಲ್ಲಿ ಅದು ನೆರವೇರಿಸಲ್ಪಟ್ಟಿತ್ತು. ರೋಮನ್ ಸೈನಿಕರು ಬಂದು ಕಲ್ಲಿನ ಮೇಲೆ ಕಲ್ಲು ಇಲ್ಲದ ಹಾಗೆ ಯೆರೂಸಲೇಮಿನ ದೇವಾಲಯವನ್ನ ಕೆಡವಿ ಹಾಕಿದ್ರು. ಮಾತ್ರವಲ್ಲ, ಇವತ್ತು ಯೆರೂಸಲೇಮಿಗೆ ಹೋದ್ರೆ ಒಂದು ಗೋಡೆ ಮಾತ್ರ ಇದೆ. ಅದು ಸೊಲೊಮೋನನ ಕಟ್ಟಿದಂತ ದೇವಾಲಯದ ಕಲ್ಲುಗಳು. ಆ ದಿವಸ ಏನಾಯಿತು ಅಂತಂದ್ರೆ ಒಂದು ಕಲ್ಲು ಬಿಡ್ಲಿಲ್ಲ ಅವರು. ಯಾಕಂತಂದ್ರೆ ಅವರಿಗೆ ರೋಮನ್ನರಿಗೆ ಚಿನ್ನ ಬೇಕಾಗಿತ್ತು. ಆ ಚಿನ್ನ ಏನಾದ್ರೂ ಯಹೂದ್ಯರು ಕಲ್ಲು ಸಂದಲ್ಲಿ ಇಟ್ಟಿರ್ತಾರ ಅಂತ ಹೇಳಿ ಒಂದೊಂದು ಕಲ್ಲು ಕೆಡವಿ ಚಿನ್ನಗಳನ್ನ ಹುಡುಕಿದ್ರು. ಮಾತ್ರವಲ್ಲ, ಅವ್ರಿಗೆ ಯಾರೋ ಒಂದು ಮೆಸೇಜ್ ಬಂತು, ಯಹೂದ್ಯರು ಓಡಿ ಹೋಗುವಾಗ ಹೊಟ್ಟೆಯಲ್ಲಿ ಚಿನ್ನ ಇಟ್ಕೊಂಡು ಓಡೋಗ್ತಾರೆ ಎಂಬುದಾಗಿ ಅವ್ರು ಹೇಳಿದ್ರು. ಆಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಆ ಓಡಿ ಹೋಗುವಂತ ಜನರನ್ನ ಹೊಟ್ಟೆಗಳನ್ನ ಸೀಳಿದ್ರು, ಸ್ತ್ರೀಯರ ಹೊಟ್ಟೆಗಳನ್ನ ಸೀಳಿದ್ರು. ಆ ಸ್ತ್ರೀಯರು ಮಗುವನ್ನ ಹಿಡ್ಕೊಂಡಿದ್ರೆ ಮಗುವನ್ನ ಕಿತ್ಕೊಂಡು ಕಲ್ಲಿಗೆ ಅವರು ಅಪ್ಪಳಿಸಿದ್ರು ಅವರು. ಅದಕ್ಕೆ ಸ್ವಾಮಿ ಆ ಮಾತು ಹೇಳಿದ್ದು. ಆತನ ನಿರಾಕರಿಸಿದಂತ ಯಹೂದ್ಯರನ್ನ ನೋಡಿ ಆತನ ಶಿಲುಬೆಗೆ ಹೋಗುವಾಗ ಸ್ತ್ರೀಯರು ಅಳುತ್ತಾ ಇದ್ರು. ಆಗ ಸ್ವಾಮಿ ಹೇಳಿದ, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡ್ರಿ, ನಿಮಗೋಸ್ಕರವಾಗಿಯೂ ನಿಮ್ಮ ಮಕ್ಕಳಿಗೋಸ್ಕರವಾಗಿ, ನಿಮ್ಮ ಪಾಪಕ್ಕಾಗಿಯೂ ನಿಮ್ಮ ಮಕ್ಕಳ ಪಾಪಗಳಿಗೋಸ್ಕರವಾಗಿಯೂ ಅಳಿರಿ ಎಂಬುದಾಗಿ. ಅವರು ಕರ್ತನನ್ನ ನಿರಾಕರಿಸಿದರ ನಿಮಿತ್ತವಾಗಿ 70ನೇ ಇಸ್ವಿಯಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದ ಹಾಗೆ ಯೆರೂಸಲೇಮ್ ಪಟ್ಟಣ ಸಂಪೂರ್ಣವಾಗಿ ನಾಶವಾಯಿತು. ಆಮೇಲೆ ಸ್ವಾಮಿ ಇನ್ನ 2 ಪ್ರಶ್ನೆಗೆ ಉತ್ತರ ಹೇಳ್ದ. ಏನ್ ಹೇಳ್ದ ಅಂದ್ರೆ, ನಿನ್ನ ಬರೋಣಕ್ಕೂ ಯುಗದ ಅಂತ್ಯಕ್ಕೂ ಸೂಚನೆ ಏನು? ಸೊ ಆಗ ಸ್ವಾಮಿ ಬಹಳಷ್ಟು ಸೂಚನೆಗಳನ್ನ ಕೊಟ್ಟ. ಏನ್ ಸೂಚನೆ ಕೊಟ್ಟ? ಬಹಳಷ್ಟು ಅಲ್ಲಲ್ಲೇ ಭೂಕಂಪಗಳಾಗ್ತದೆ, ಬರಗಾಲ ಬರ್ತದೆ, ಕಾಯಿಲೆಗಳು ಬರ್ತದೆ, ಯುದ್ಧಗಳಾಗುತ್ತೆ, ರಾಜ್ಯಗಳ ಮೇಲೆ ರಾಜ್ಯ, ಭಾಷೆಗಳ ಮೇಲೆ ಭಾಷೆ, ದೇಶಗಳ ಮೇಲೆ ದೇಶ, ಈ ರೀತಿಯಾಗಿ ಬಹಳಷ್ಟು ಸೂಚನೆಗಳು ಹೇಳ್ತಾನೆ. ಬಹುಜನರ ಪ್ರೀತಿ ತಣ್ಣಗಾಗಿ ಹೋಗ್ತದೆ. ಮನುಷ್ಯ ಕುಮಾರನು ಬರುವಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣ್ತಾನೋ ಎಂಬುದಾಗಿ ಹೇಳ್ತಾನೆ. ಸೊ ಅನೇಕರ ಪ್ರೀತಿ ತಣ್ಣಗಾಗಿ ಹೋಗುವಂಥದ್ದಾಗಿದೆ. ದುಷ್ಟರು ದುಷ್ಟರಾಗಿಯೇ ನಡೆಯುವಂಥವರಾಗಿದ್ದಾರೆ. ದೇ ಗೋ ಫ್ರಮ್ ದ ಬ್ಯಾಡ್ ಟು ದ ವರ್ಸ್ಟ್. ಅವರು ಕೆಟ್ಟತನದಿಂದ ಇನ್ನು ವರ್ಸ್ಟ್ ಆಗಿ ಈ ಲೋಕದಲ್ಲಿ ಅನ್ಯಾಯ ಅಕ್ರಮಗಳು ಹೆಚ್ಚಾಗುವಂಥದ್ದಾಗಿದೆ. ಆದರೂ ಸ್ವಾಮಿ ಅದನ್ನೆಲ್ಲ ಹೇಳ್ಬಿಟ್ಟು ಏನ್ ಹೇಳ್ದ ಗೊತ್ತಾ? ಇದನ್ನೆಲ್ಲ ಪ್ರಸವ ವೇದನೆ ಪ್ರಾರಂಭ ಎಂಬುದಾಗಿ ಹೇಳೋದು. ಒಂದೇ ಪ್ರಾರಂಭ ಏನಂತಂದ್ರೆ, ಪ್ರಸವ ವೇದನೆ ಬಂದಿದೆ, ಈಗ ಮಗು ಜನಿಸ್ಬೇಕು. ಅಂದ್ರೆ ಆ ಪ್ರಸವ ವೇದನೆಯ ಕಾಲಗಳಲ್ಲಿ ಇವತ್ತು ನಾವಿದ್ದೇವೆ. ಸೊ ಈ ಕಾಲಗಳನ್ನ ನಾವು 5 ಭಾಗಗಳಾಗಿ, ಈ ಸೂಚನೆಗಳನ್ನ 5 ಭಾಗಗಳಾಗಿ ನಾವು ವಿಂಗಡಿಸ್ಬೋದು. ಮೊದಲನೇದಾಗಿ ನ್ಯಾಚುರಲ್ ಸೈನ್ಸ್ ಅಂತಂದ್ರೆ ಭೂಮಿ, ಆಕಾಶಗಳಲ್ಲಿ, ಸಮುದ್ರಗಳಲ್ಲಿ ನಡೆಯುವಂತ ಕೆಲವು ಸೂಚನೆಗಳು ನ್ಯಾಚುರಲ್ ಸೈನ್ಸ್ ಅಂತೀವಿ. ಎರಡನೇದಾಗಿ ಸ್ಪಿರಿಚುವಲ್ ಸೈನ್ಸ್ ಅಂತಂದ್ರೆ ಸಭೆಗಳಲ್ಲಿ, ವಿಶ್ವಾಸಿಗಳಲ್ಲಿ, ದೇವ ಜನರಲ್ಲಿ ಇರುವಂತ ಕೆಲವು ಸೂಚನೆಗಳು. ಮೂರನೇದಾಗಿ ರಾಜಕೀಯ ಸೂಚನೆಗಳು, ಪೊಲಿಟಿಕಲ್ ಸೈನ್ಸ್ ಅಂತೀವಿ. ಮತ್ತೆ ಸೋಷಿಯಲ್ ಸೈನ್ಸ್ ಅಂದ್ರೆ ಸಮಾಜದಲ್ಲಿ ಇರುವಂತ ಸೂಚನೆಗಳು. ಐದನೇದಾಗಿ ಟೆಕ್ನಾಲಜಿಕಲ್, ಈ ಟೆಕ್ನಾಲಜಿ ಅನ್ನೋದು ಯಾವ ರೀತಿಯಾಗಿ ಇನ್ಕ್ರೀಸ್ ಆಗುತ್ತೆ ಎಂಬುದಾಗಿ ಸ್ವಾಮಿ ಹೇಳಿದಂತ ಅಥವಾ ಬೈಬಲ್ ಹೇಳುವಂತ ಎಲ್ಲಾ ಸೂಚನೆಗಳನ್ನು ಈ 5 ಭಾಗವಾಗಿ ನಾವು ವಿಂಗಡಿಸಬಹುದು. ಹಾಗಾದ್ರೆ ನಾನು ಅದೇ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೆ, 4ನೇ ಪ್ರಶ್ನೆ. ಹಾಗಾದ್ರೆ ಪ್ರಸ್ತುತ ಇವಾಗ ಭೂಮಿ ಆಕಾಶಗಳಲ್ಲಿ ನಡೀತಾ ಇರುವಂತ ಸೂಚನೆಗಳು ನೀವು ಇದ್ರ ಬಗ್ಗೆ ಹೇಳಿದ್ರಿ, ಆದ್ರೂ ಕೂಡ ಅದನ್ನ ಏನಂತ ಹೇಳ್ತೀರಿ? ಅದನ್ನ ಅಂದ್ರೆ ಈಗ ಸಪೋಸ್ ಈಗ ಅನ್ಕೊಳ್ರಿ, ಯಾವುದೋ ಒಂದು ಯುದ್ಧ ಆಯಿತು. ಯುದ್ಧ ಆಗಿದ ತಕ್ಷಣ ವಿಶ್ವಾಸಿಗಳಲ್ಲಿ ಏನ್ ಮಾಡ್ತಾರೆ? ಏ ಸ್ವಾಮಿ ಬರ್ತಾನೆ, ಏ ಸ್ವಾಮಿ ಬಂದ್ಬಿಡ್ತಾನೆ. ಈಗ ಮೊದಲನೇ ಮಹಾಯುದ್ಧ ಆಯಿತು, ಆಗ ಬಹಳಷ್ಟು ಜನ ಬೋಧಿಸ್ತಾ ಇದ್ರು, ಯುದ್ಧ ಆಗ್ತಾ ಇದೆ, ಪ್ರಪಂಚ ಯುದ್ಧ ಆಗ್ತದೆ, ಯೇಸು ಸ್ವಾಮಿ ಬರ್ತಾನೆ. ಆಗ ಮೊದಲನೇ ಯುದ್ಧದ ಸಮಯದಲ್ಲಿ ಸ್ವಾಮಿ ಬರಲಿಲ್ಲ. ಈಗ 2ನೇ ಮಹಾಯುದ್ಧ ಆಯಿತು, 2ನೇ ಪ್ರಪಂಚದ ಮಹಾಯುದ್ಧ.
ಆವಾಗೂ ಬಹಳ ಬಲವಾಗಿ ಬೋಧಿಸ್ತಾ ಇದ್ರು, ಯೇಸ್ವಾಮಿ ಬರ್ತಾನೆ, ಯೇಸ್ವಾಮಿ ಬರ್ತಾನೆ ಎಂಬುದಾಗಿ. ಅಂದ್ರೆ ಸಾಮಾನ್ಯವಾಗಿ ವಿಶ್ವಾಸಿಗಳೇನ್ ಮಾಡ್ತಾರೆ ಅಂತಂದ್ರೆ, ಒಂದು ಘಟನೆ ನಡೆದಿದ ತಕ್ಷಣ ಅಥವಾ ಒಂದು ಭೂಕಂಪ ಆಗಿದ ತಕ್ಷಣ ಯೇಸ್ವಾಮಿ ಬರ್ತಾನೆ, ಯೇಸ್ವಾಮಿ ಬರ್ತಾನೆ ಎಂಬುದಾಗಿ ಬಹಳಷ್ಟು ಜನ ಬೋಧನೆ ಮಾಡ್ತಾರೆ. ಅದು ತಪ್ಪದು. ಸ್ವಾಮಿ ಆ ರೀತಿಯಾಗಿ ಹೇಳಲಿಲ್ಲ. ಆದ್ರೆ ಈ ಸೂಚನೆಗಳಿದ್ದಾವಲ್ಲ, ಉದಾಹರಣೆಗೆ ಆದ್ರೆ ಈ ಭೂಕಂಪಗಳಾಗುವಂತ ಸಂಖ್ಯೆ ಏನಾಗುತ್ತೆ, ಹೆಚ್ಚು ಆಗ್ತದೆ. ಬರಗಾಲಗಳು ಹೆಚ್ಚು ಆಗ್ತದೆ. ಆಗಿನ ಕಾಲದಲ್ಲಿ ಒಂದು ಯುದ್ಧಗಳು, ಈಗ ಭಯಂಕರವಾದಂತ ಯುದ್ಧಗಳು ಅಂದ್ರೆ ಹೇಗಿರುತ್ತೆ ಅಂದ್ರೆ ಪ್ರೋಗ್ರೆಸಿವ್ ಆಗಿರ್ತದೆ. ದಿನಗಳು ಕಳೆದಾಗಲ್ಲ ಈ ಸೂಚನೆಗಳು ಏನಾಗ್ತಾ ಇರ್ತದೆ ಅಂದ್ರೆ ಹೆಚ್ಚಾಗ್ತದೆ. ಉದಾಹರಣೆಗೆ ಒಂದು ಕಾಲದಲ್ಲಿ ಭೂಕಂಪ ಆದ್ರೆ ಎಷ್ಟೋ ಒಂದು 5 ವರ್ಷಕ್ಕೋ 10 ವರ್ಷಕ್ಕೋ ಒಂದು ಭೂಕಂಪ ಆಗೋದು. ಆದ್ರೆ ಈಗ ವಿಜ್ಞಾನಿಗಳು ಏನ್ ಹೇಳ್ತಾರೆ ಗೊತ್ತಾ, ನೀವು ಒಂದು ವೇಳೆ ಗೂಗಲ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ಹೌ ಮೆನಿ ಟೈಮ್ಸ್ ಅರ್ತ್ ಇಸ್ ಶೇಕಿಂಗ್ ಇನ್ 24 hours ಅಂತ ಕೇಳಿದ್ರೆ 24 ಗಂಟೆ ಒಳಗೆ, ಒಂದು ದಿನದೊಳಗಡೆ ಭೂಮಿ ಎಲ್ಲೋ ಒಂದು ಕಡೆ ನಡುಗುತ್ತಂತೆ, ಶೇಕ್ ಆಗುತ್ತೆ. 55 ಸಾರಿ ಶೇಕ್ ಆಗ್ತದಂತೆ. ದಟ್ ಮೀನ್ಸ್ ಆ ಸೈನ್ಸ್ ಏನಾಗ್ತದೆ, ಇನ್ನೂ ಹೆಚ್ಚಾಗ್ತಾ ಇದ್ದಾವೆ. ಯುದ್ಧಗಳು ಅದು ಹೆಚ್ಚಾಗ್ತದೆ. ಮೊನ್ನೆ ನಡೆದಂತ ಭೂಕಂಪನ ಮರ್ತು ಹೋದ ಬರ್ಮಾದಲ್ಲಿ, ಮಯಾನ್ಮಾರ್ನಲ್ಲಿ ಸುಮಾರು 3,000 ಜನರು ಸತ್ತು ಹೋದ್ರು ಎಂಬುದಾಗಿ ಅವರು ತಿಳಿಸಿದ್ರು. ಮತ್ತೆ ನಾವು ಜಾನ್ ಅಗ್ಗಿ ಅವ್ರದ್ದು ಪ್ರಸಂಗಗಳೆಲ್ಲ ಕೇಳಿಸ್ಕೊಂಡ್ರೆ ರೆಡ್ ಮೂನು, ಆ ಮೂನು, ಈ ಮೂನು, ಇದು ಸ್ಪೇಸ್ಗೆ ಹೋಗುವಂಥದ್ದು, ಇದೆಲ್ಲ ನೋಡ್ತಾ ಇದ್ರೆ ಈಗ ಫಸ್ಟ್ ರೆಡ್ ಮೂನ್ಗೆ ಸ್ವಾಮಿ ಬರ್ತಾನೆ ಅಂತಂದ್ರು. ಫಸ್ಟ್ ರೆಡ್ ಮೂನ್ಗೆ ಸ್ವಾಮಿ ಬರಲಿಲ್ಲ, 2ನೇ ರೆಡ್ ಮೂನ್ಗೆ ಬರ್ತದೆ, ಈಗ 3ನೇ ರೆಡ್ ಮೂನ್ಗೆ ಬರ್ತಾರೆ. ಈ ರೀತಿಯಾದಂತ ಮಾತುಗಳನ್ನ ನಾವು ಕೇಳಿಸ್ಕೊಳ್ತೀವಿ. ಆದ್ರೆ ದೇವ್ರ ಮಕ್ಕಳಿಗೆ ನಾವೇನಂತಂದ್ರೆ ಆ ಗಳಿಗೆ ಆಗ್ಲಿ, ಆ ಸಮಯವಾಗ್ಲಿ ದೇವ್ರು ನಮಗೆ ತಿಳಿಸಿಲ್ಲ. ಆದ್ರೆ ಒಂದು ತಿಳ್ಕೊಳ್ಬೇಕು, ಕಾಲಗಳು ಇದು ಬಂದಾಗಲ್ಲ, ಹತ್ತಿರವಾದಾಗಲ್ಲ ಈ ಸೂಚನೆಗಳು ಏನಾಗ್ತದೆ, ಹೆಚ್ಚಾಗುತ್ತಾ ಹೋಗ್ತದೆ. ಯಾವ ಸಮಯದಲ್ಲಿ ಸ್ವಾಮಿ ಬರ್ತಾನೋ ನಮಗದು ಗೊತ್ತಿಲ್ಲ. ಸರ್, ಇನ್ನೊಂದು 5ನೇ ಪ್ರಶ್ನೆ ಹೇಳಿದ್ರಿ, ಆದ್ರೆ ನಮ್ಗೆ ಸ್ವಲ್ಪ ಕ್ಲಾರಿಟಿ ಕೊಡ್ರಿ. 5ನೇ ಪ್ರಶ್ನೆ ಏನು ಅಂದ್ರೆ, ಈಗಿನ ಕಾಲದಲ್ಲಿ ಸಭೆಗಳು ಇರುವ ರೀತಿ ಯಾವ ರೀತಿನಲ್ಲಿದೆ ಅಂತ್ಯಕಾಲ ಅಂದ್ರೆ ಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪೇತ್ರನಪ್ಪ ಇದು ತಿಮೋತಿ ಪತ್ರಿಕೆ 1 ತಿಮೋತಿ 3ನೇ ಅಧ್ಯಾಯ 1ನೇ ವಚನದಲ್ಲಿ, 1 ತಿಮೋತಿ 4ನೇ ಅಧ್ಯಾಯ 1ನೇ ವಚನದಿಂದ ಪೌಲನ್ನು ನೋಡುವಾಗ ಅಂತ್ಯಕಾಲದಲ್ಲಿ ಕಠಿಣ ಕಾಲಗಳು ಬರುತ್ತವೆ. ಹೇಗೆ ಜನರು ಸ್ವಾರ್ಥ ಚಿಂತಕರು, ಹಣದಾಸೆಯುಳ್ಳವರು, ಬಡಾಯಿ ಕೊಚ್ಚುವವರು, ತಂದೆ ತಾಯಿಗಳಿಗೆ ವಿಧೇಯರಾಗದಂಥವರು ಅಲ್ಲ, ದೇವ ಭಯ ಇಲ್ಲದವರು. ಅದೇ ತಿಮೋತಿ ಪತ್ರಿಕೆಯಲ್ಲಿ ಏನ್ ಹೇಳ್ತಾನೆ, ಭಕ್ತಿಯ ವೇಷವಿದ್ದು ಅದರ ಶಕ್ತಿ ಇಲ್ಲ, ತಿರುಳಿಲ್ಲ. ಇವತ್ತು ಅದನ್ನೇ ನೋಡ್ತೀವಿ. ಸಭೆಯಲ್ಲಿ ಭಕ್ತಿ ಇದೆ, ಬಹಳ ಚೆನ್ನಾಗಿರ್ತಾರೆ. ಎಲ್ಲಿ? ಸಭೆನಲ್ಲಿ ಅಷ್ಟೇ. ಸಭೆಯಿಂದ ಹೊರಗಡೆ ಹೋದ್ರೆ ಕಿತ್ತಾಡ್ತಾ ಇರ್ತಾರೆ. ಭಕ್ತಿಯ ವೇಷ ಇದೆ, ಆದ್ರೆ ಒಳಗಡೆ ಏನಿಲ್ಲ, ತಿರುಳಿಲ್ಲ. ದೇವರ ಮಕ್ಕಳು ಅಂತ ಹೇಳ್ಕೊಳ್ತಾರೆ, ಆದ್ರೆ ಅಂತರ್ಯದಲ್ಲಿ ರಕ್ಷಣೆ ಇಲ್ಲ. ಇವತ್ತು ಎಷ್ಟೋ ಜನ ಬೋಧಕರುಗಳಿಗೆ ರಕ್ಷಣೆ ಇಲ್ಲ. ಇವತ್ತು ಯಾವುದೋ ಒಂದು ಉದ್ಯೋಗ ತರ ಇವತ್ತು ಎಷ್ಟೋ ಜನ ಮಾಡುವಂಥವರಾಗಿದ್ದಾರೆ. ಅದರಿಂದ ಇಂಪಾರ್ಟೆಂಟ್ ಏನಂತಂದ್ರೆ, ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇನೆ ಅನ್ನೋದಲ್ಲ ಮುಖ್ಯ, ಅಥವಾ ಕ್ರೈಸ್ತರ ಹೆಸರಿಟ್ಕೊಂಡಿದ್ದೇನೆ ಅನ್ನೋದಂತೂ ಮುಖ್ಯವಲ್ಲ. ನೀನು ಹೊಸದಾಗಿ ಹುಟ್ಟಿದೀಯಾ? ಆರ್ ಯು ಬಾರ್ನ್ ಅಗೇನ್? ಕ್ರಿಸ್ತನು ನಿನ್ನ ಹೃದಯದಲ್ಲಿ ಇದ್ದಾನಾ? ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ನಿನ್ನ ಹೃದಯದಲ್ಲಿ ಇಲ್ಲದೆ ಇದ್ರೆ ನೀವು ಶಾಪಗ್ರಸ್ತರು. ಯು ಆರ್ ಕರ್ಸ್ಡ್. ಶಾಪಗ್ರಸ್ತರಿಗೆ ಸ್ವಾಮಿ ಏನು ಹೇಳ್ತಾನೆ? ಶಾಪಗ್ರಸ್ತರೇ, ನನ್ನಿಂದ ತೊಲಗಿ ಹೋಗಿರಿ, ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವಂತ ನಿತ್ಯವಾದಂತ ನರಕಕ್ಕೆ ಹೋಗಿರಿ. ಇವತ್ತು ಸಭೆಗಳು ಹೇಗಿದೆ ಅಂತಂದ್ರೆ, ಸಭೆಗಳಲ್ಲಿ ನಾನು ತಿಳಿಸಿದ ಹಾಗೆ ಭಕ್ತಿಯ ವೇಷವಿದೆ, ಆದ್ರೆ ಅದರ ತಿರುಳಿಲ್ಲ. ಇವತ್ತು ಬಹಳಷ್ಟು ಜನರ ಪ್ರೀತಿ ತಣ್ಣಗಾಗಿ ಹೋಗಿದೆ. ಒಂದು ಕಾಲದಲ್ಲಿ ಕ್ರೈಸ್ತರು ನೋಡಿದ್ರೆ ಸಂತೋಷ ಪಡ್ತಾ ಇದ್ರು, ಆದ್ರೆ ಇವತ್ತು ಕ್ರೈಸ್ತರ ಮೇಲೆ ಪ್ರೀತಿ ಇಲ್ಲ, ದೇವರ ವಾಕ್ಯದ ಮೇಲೂ ಪ್ರೀತಿ ಇಲ್ಲ, ದೇವರ ಮೇಲೆ ಪ್ರೀತಿ ಇಲ್ಲ, ದೇವ ಜನರ ಮೇಲೆ ಒಬ್ರಿಗೊಬ್ಬರು ಪ್ರೀತಿ ಇಲ್ಲ. ಆ ಪ್ರೀತಿ ಏನಾಗಿದೆ? ತಣ್ಣಗಾಗಿ ಹೋಗಿದೆ. ನಾವು ಪ್ರಕಟಣೆ ಗ್ರಂಥದಲ್ಲಿ ನೋಡಿದ್ರೆ 7 ಸಭೆಗಳಲ್ಲಿ ಕೊನೆಯ ಸಭೆ ಯಾವುದಂತಂದ್ರೆ ಲವದೋಕ್ಯ ಸಭೆ. ಲವದೋಕ್ಯ ಸಭೆ ಹೇಗಿದೆಯಂತೆ? ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ ಆಗಿದ್ದೇವೆ. ನಾನೇನ್ ಕೇಳ್ತಾ ಇದ್ದೀನಿ ಇದೆಲ್ಲ ಅಂತಂದ್ರೆ, ನಾವು ಬರೀ ಕೇಳಿಸ್ಕೊಂಡ್ರೆ ಸಾಲದು. ಎಲ್ಲೋ ಒಂದ್ ಕಡೆ ನಮ್ಮ ಮನಸ್ಸನ್ನ ಮಾರ್ಪಡಿಸ್ಕೊಂಡು ನಾನು ಸ್ವಾಮಿ ಬರೋಣಕ್ಕೆ ಸಿದ್ಧವಾಗಬೇಕು, ನನ್ನ ಪಾಪ ಜೀವಿತವನ್ನ ಬಿಟ್ಬಿಡ್ಬೇಕು, ನಾನು ಇದ್ದ ಹಾಗೆ ಇರಬಾರ್ದು, ಇನ್ಮೇಲೆ ನನ್ನ ಜೀವಿತದಲ್ಲಿ ಒಂದು ಮಾರ್ಪಾಟು ಬರಬೇಕು. ಹಾಗಾದ್ರೆ ಆಕಾಶದಲ್ಲಿ ಭೂಮಿಯಲ್ಲಿ ಆಗುವಂತಹದ್ದು ಕೆಲವು ಘಟನೆಗಳು ಹೇಳಿದ್ರಿ,
ಸಭೆಗಳಲ್ಲಿ ಕ್ರೈಸ್ತರಲ್ಲಿ ಆಗುವಂತದ್ದು ಕೂಡ ನೀವು ಮತ್ತೆ ಹೇಳಿದ್ರಿ. ಸಭೆಗಳಲ್ಲೂ ಸಹ ಸ್ವಾಮಿ ಹೇಳಿದ್ರು, ಅನೇಕರು ನನ್ನ ಹೆಸರು ಹೇಳ್ಕೊಂಡು ಬರ್ತಾರೆ, ಅಂದ್ರೆ ಸುಳ್ಳು ಕ್ರೈಸ್ತರು. ಇವತ್ತು ಬಹಳ ಸುಳ್ಳು ಕ್ರೈಸ್ತರು, ಸುಳ್ಳು ಬೋಧನೆಗಳು. ಹೌದು. ಇವತ್ತು ನಾವು ಟಿವಿಗಳಲ್ಲಿ ನೋಡಿದ್ರೆ ಇವತ್ತು ಜನರು ಸಭೆಗಳಲ್ಲಿ ವಾಕ್ಯ ಕೇಳ್ತಾ ಇಲ್ಲ, ಟಿವಿಗಳಲ್ಲಿ ವಾಕ್ಯ ಕೇಳ್ತಾ ಇದ್ದಾರೆ. ಹೌದು. ಇವತ್ತು ಸಭೆಗಳಿಗೆ ಕಾಣಿಕೆ ಕೊಡೋದಿಲ್ಲ, ಟಿವಿಗಳವರಿಗೆ ಕಾಣಿಕೆ ಕೊಡ್ತಾರೆ. ನಾಳೆ ನೀವು ಸತ್ರೆ, ನಿಮ್ ಕಾಯಿಲೆ ಇದ್ರೆ ಟಿವಿ ಬರ್ತಾರೆ? ಬರಲ್ಲ ಅವರು. ಹೌದು. ನಿಮ್ಮ ಸಭೆ ಪಾಲಕರು ಬರ್ತಾರೆ. ನಿಮ್ಮ ಸಭಾ ಪಾಲಕರನ್ನ ಸನ್ಮಾನಿಸ್ರಿ, ಅವ್ರಿಗೆ ವಿಧೇಯರಾಗಿರಿ. ಯಾಕಂದ್ರೆ ನಿಮ್ಮ ವಿಷಯದಲ್ಲಿ ಅವ್ರ ದೇವ್ರಿಗೆ ಲೆಕ್ಕ ಕೊಡಬೇಕು. ಸಭೆಗಳಲ್ಲಿ ದೇವಸೇವಕರನ್ನ ಸನ್ಮಾನಿಸೋದನ್ನ ಕಲಿಬೇಕು, ವಿಶ್ವಾಸಿಗಳನ್ನ ಪ್ರೀತಿಸೋದನ್ನ ಕಲಿಬೇಕು. ದೇವರು ನಮ್ಗೆ ಕೊಟ್ಟಿರೋ ಸಭೆಯಲ್ಲಿ ವಾಕ್ಯ ಕಲಿಯೋದನ್ನ ನಾವು ಕಲ್ತ್ಕೊಳ್ಬೇಕು. ಇವತ್ತು ಬಹಳಷ್ಟು ಸುಳ್ಳು ಸುಳ್ಳು ಬೋಧನೆಗಳು ಬರ್ತಾ ಇದ್ದಾವೆ. ಕೆಲವು ವರ್ಷಗಳ ಹಿಂದೆ ಅಮೆರಿಕ ದೇಶದಲ್ಲಿ ಜಿಮ್ ಜೇಮ್ಸ್ ಎಂಬುದಾಗಿ ಒಬ್ಬ ಮನುಷ್ಯ ಬಂದ. ಅವನೇನ್ ಮಾಡ್ದ ಅಂತಾರೆ, ಕೆಲವು ಜನರನ್ನೆಲ್ಲ ಊರಿಂದ ಹೊರಗಡೆ ಕರ್ಕೊಂಡು ಹೋದ. ನಾನ್ ನಿಮ್ಗೆ ಪ್ಯಾರಡೈಸ್ ಕಟ್ಕೊಡ್ತೀನಿ ಅಂತಂದ. ಯಾವುದೇ ಕಷ್ಟಗಳಿರಬಾರ್ದು, ದುಃಖ ಇರಬಾರ್ದು, ನೋವು ಇರಬಾರ್ದು, ಕಾಯಿಲೆ ಇರಬಾರ್ದು, ಒಂದು ಸ್ಥಳ ಮಾಡಿ ಕೊಡ್ತೀನಿ ಅಂತ. ಗೌರ್ಮೆಂಟ್ಗೆ ಅವನು ಏನ್ ಮಾಡ್ದ, ಅವನ ಮೇಲೆ ಅಲಿಗೇಷನ್ ಬಂತು, ಯಾವ್ದೋ ಸೆಕ್ಸುವಲ್ ಅಸಾಲ್ಟ್. ಆಗ ಗೌರ್ಮೆಂಟ್ ಅವ್ರಿಗೆ ಅಟ್ಯಾಕ್ ಮಾಡಿದ್ರೆ ಅವನ್ ಏನ್ ಮಾಡ್ದ, ಅಲ್ಲಿರೋ ಜನರಿಗೆಲ್ಲ ಸುಮಾರು 909 ಜನರಿಗೆ ಸೈನೇಟ್ ಕೊಟ್ಟು ಸಾಯಿಸ್ಬಿಟ್ಟ. ಕಾರಣ ಏನು? ಸಭೆ ಬಿಟ್ಟು ಯಾರನ್ನೋ ಹಿಂಬಾಲಿಸ್ಕೊಂಡು ಹೋದ್ರು. ಇವತ್ತು ಇಂಥವರು ಬಹಳಷ್ಟು ಜನ ಇದ್ದಾರೆ. ಕಳೆದ ಸಾರಿ ನಾನು ಹುಣಸೂರಿನಲ್ಲಿ ಹೇಳಿದೆ, ಚರ್ಚ್ ಆಫ್ ಆಲ್ ಮೈಟಿ ಗಾಡ್ ಎಂಬುದಾಗಿ. ಅವ್ರೇನ್ ಬೋಧನೆ ಮಾಡ್ತಾರೆ, ಸ್ವಾಮಿ ಆಲ್ರೆಡಿ ಭೂಮಿಗೆ ಬಂದವ್ರೆ, ಈ ಸಾರಿ ಬರುವಾಗ ಒಬ್ಬ ಯಂಗ್ಸ್ ಆಗಿ ಬಂದಿದ್ದಾರೆ. ಈಗ ಆ ಯಂಗ್ಸು ಅಮೆರಿಕ ದೇಶದಲ್ಲಿದ್ದಾರೆ, ಚೈನಾ ದೇಶದಲ್ಲಿದ್ದಾರೆ. ಸ್ವಾಮಿ ಸ್ಪಷ್ಟವಾಗಿ ಹೇಳಿದ, ಕ್ರಿಸ್ತನು ಇಲ್ಲಿದ್ದಾನೆ ಅಂತಂದ್ರೆ ಅಲ್ಲಿ ಹೋಗ್ಬೇಡ್ರಿ, ಈಗ ಇಲ್ಲಿದ್ದಾನೆ ಅಂತಂದ್ರೆ ಅಲ್ಲಿ ಹೋಗ್ಬೇಡ್ರಿ, ಆತನು ಹೇಗೆ ಬರ್ತಾನೆ ಎಂಬುದು ಹೀಗೆ. ಸೊ ಆ ದಿನಗಳಲ್ಲಿ ನಾವು ಇವತ್ತಿದ್ದೇವೆ. ನಾವು ಬಹಳ ಎಚ್ಚರವಾದಂಥ ದಿನಗಳು. ನಾವು ಹಾಗಾದ್ರೆ ಸಾಮಾಜಿಕವಾದಂಥ ಕೆಲವು ಸೂಚನೆಗಳೇನಾದ್ರು ಹೇಳ್ತೀವಿ. ಪ್ರಪಂಚದಲ್ಲಿ ಸಮಾಜ ಹೇಗಿದೆ ಅಂತಂದ್ರೆ, ದೇ ಹ್ಯಾವ್ ಗಾನ್ ಟು ದ ವರ್ಸ್ಟ್ ಅಂತಂದ್ರೆ ವರ್ಸ್ಟ್ ಟು ದ ಪೀಕ್. ಇವತ್ತು ಎಂಥ ಸಭೆಗಳಿದ್ದಾವೆ ಅಂತಂದ್ರೆ, ಗಂಡಸರೇ ಮದುವೆ ಮಾಡ್ಕೊಳ್ಳೋದು, ಯಂಗ್ಸ್ರೇ ಮದುವೆ ಮಾಡ್ಕೊಳ್ಳೋದು. ಅದನ್ನ ಆಥರೈಸ್ ಮಾಡಿರುವಂತ ಪಾಸ್ಟರ್ಗಳಿದ್ದಾರೆ, ಮದುವೆ ಕೊಡೋರಿದ್ದಾರೆ. ದೇವರ ವಾಕ್ಯ ಎಲ್ಲಿ ಹೋಯ್ತು? ಅದನ್ನೇನೋ ಲೆಸ್ಬಿಯನ್ ಕಲ್ಚರ್. ಅದ್ರ ಓಕೆ, ಲೋಕದಲ್ಲಿ ನಡೀತದೆ, ಆದ್ರೆ ಸಭೆಯಲ್ಲಿ ನಡೀತದೆ ಅಂದ್ರೆ ಎಂತ ದುಃಖಕರವಾದಂತ ವಿಷಯ, ಅದು ಭಯಂಕರವಾದಂತ ವಿಷಯ. ಈಗ ಎಲ್ ಜಿ ಬಿ ಟಿ ಕ್ಯೂ ನೀವು ಕೇಳ್ತೀರಾ, ಲೆಸ್ಬಿಯನ್ಸು, ಗೇಸು, ಬೈಸೆಕ್ಸುಯಲ್ಸು, ಟ್ರಾನ್ಸ್ಜೆಂಡರು, ಅವರ ಉದ್ದೇಶ ಏನು ಗೊತ್ತಾ? ಅವ್ರು ಹೇಳೋದು, ಅವರ ವಾದ ಏನು ಗೊತ್ತಾ? ಹುಡುಗಿನ ಶಿ ಅನ್ಬಾರ್ದು, ಹುಡುಗನ ಈ ಅನ್ಬಾರ್ದು, ಅವನು ಅನ್ಬಾರ್ದು, ಅವಳು ಅನ್ಬಾರ್ದು. ಅವಳು ಅಂದ್ರೆ ಜೆಂಡರ್ ಡಿಸ್ಕ್ರಿಮಿನೇಷನ್. ನಿನ್ ಮೇಲೆ ಕೇಸ್ ಹಾಕ್ಬೋದು. ಆ ತರದ್ದೇನಾದ್ರು ಬಂದಿದ್ಯಾ? ಹಂಗೆ ನಮ್ ದೇಶದಲ್ಲಿ ಕಡಿಮೆ ಇದೆ, ಹೊರಗಡೆ ದೇಶದಲ್ಲೆಲ್ಲ ಹೋದ್ರೆ ಬರೀ ಇದೇ ನಡೀತಾ ಇದೆ. ಅವ್ರಿಗೊಂದು ಫ್ಲಾಗು ಇದೆ. ಆ ಫ್ಲಾಗ್ ಯಾವುದು ಅಂತಂದ್ರೆ ಮುಗಿಲು ಬಿಲ್ಲು, 7 ಕಲರ್. ರೈನ್ಬೋ. ಆ ರೈನ್ಬೋ ಸಿಂಬಲ್ ಎಲ್ಲಿ ನೋಡ್ತಿರೋ ಅದ್ರ LGBTQ ಅಂತ ತಿಳ್ಕೊಳ್ರಿ. ಬಹಳ ಭಯಂಕರವಾದದ್ದು, ಬಹಳ ವಲಸಾದದ್ದು, ಬಹಳ ಅನ್ಯಾಯಕರವಾದದ್ದು. ಅದು ಸಭೆಗಳಲ್ಲಿ ಪ್ರಾರಂಭಿಸಿದೆ ಅಂತಂದ್ರೆ ಇವತ್ತು ಸಮಾಜ ಎಂತ ಒಂದು ನೀಚ ಸ್ಥಿತಿಗೆ ಅದು ಹೋಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ನಾವು ಮತ್ತೆ ಇನ್ನೊಂದು ಟೆಕ್ನಾಲಜಿಕಲ್ ಆಗಿ ಅಂದ್ರೆ ಈಗ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಲ್ಲ ಟೆಕ್ನಾಲಜಿ ನಮ್ಮ ದೇಶದಲ್ಲಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ. ದಾನಿಯೇಲ ಗ್ರಂಥ 12ನೇ ಅಧ್ಯಾಯ 4ನೇ ವಚನದಲ್ಲಿ ದಾನಿಯೇಲ ಪ್ರವಾದಿಗೆ ಬರೆದಿದ್ದಾನೆ, ಅಂತ್ಯಕಾಲದಲ್ಲಿ ಜನರು ಅತ್ತಿಂದಿತ್ತ ಸುತ್ತಿರುಗಾಡುವರು, ಮತ್ತೆ ಜ್ಞಾನವು ಹೆಚ್ಚಾಗುವುದು. ನಿಮ್ರೋಧನ ಕಾಲದಲ್ಲಿ, ಆದಿಕಾಂಡದಲ್ಲಿ 11ನೇ ಅಧ್ಯಾಯದಲ್ಲಿ ಬಾಬೆಲ್ ಗೋಪುರ ಕಟ್ಟಿದ್ರು. ಆಗ ದೇವರು ಅವರ ಭಾಷೆಗಳನ್ನ ತಾರುಮಾರು ಮಾಡಿದ. ಆ ಕಾಲದಲ್ಲಿ ದೇವರು ಒಂದು ಮಾತು ಹೇಳ್ದ, ಆರಂಭದಲ್ಲೇ ಎಷ್ಟು ದೊಡ್ಡ ಕೆಲಸ ಮಾಡಿದ್ರೆ ಇವರು, ಇನ್ನೇನು ಮಾಡ್ಲಿಕ್ಕೂ ಇವರಿಗೆ ಅಸಾಧ್ಯ. ಅಂದ್ರೆ ಅವ್ರು ಮಾಡಿದಂಥ ಕಾರ್ಯ ಇಟ್ ಈಸ್ ಡೈರೆಕ್ಟ್ ರೆಬೆಲಿಯನ್ ಅಗೇನ್ಸ್ಟ್ ಗಾಡ್, ದೇವರ ವಿರುದ್ಧವಾಗಿ ಮಾಡಿದಂತ ಒಂದು ಕಾರ್ಯ. ಇವತ್ತು ಸಹ ಅದೇ ಕಾರ್ಯಗಳು ನಡೆಯುವಂಥದ್ದಾಗಿದೆ. ಟೆಕ್ನಾಲಜಿ ಅನ್ನೋದು ಇವತ್ತು ಬಹಳ ಬಹಳ ಅದು ಇಂಪ್ರೂವ್ಮೆಂಟ್ ಆಗಿದೆ. ಎಷ್ಟು ಇಂಪ್ರೂವ್ಮೆಂಟ್ ಅಂತಂದ್ರೆ, ಬೆಳಿಗ್ಗೆ ಇಂಡಿಯಾದಲ್ಲಿ ನಾಷ್ಟ ಮಾಡಿ, ಮಧ್ಯಾಹ್ನ ಲಂಡನ್ನಲ್ಲಿ ಊಟ ಮಾಡಿ, ರಾತ್ರಿ ಅಮೆರಿಕದಲ್ಲಿ ಡಿನ್ನರ್ ಮಾಡಿ, 24 ಗಂಟೆಯಲ್ಲಿ ಬೆಂಗಳೂರಿಗೆ ವಾಪಸ್ ಬರ್ಬೋದು. ಅಷ್ಟು ಫಾಸ್ಟ್ ಆಗಿದ್ದಾರೆ.
ಮತ್ತು ಇವತ್ತು ಮನುಷ್ಯ ಏನು ಊಹಿಸ್ಕೊಳ್ತಾನೋ ಅದೆಲ್ಲ ಮಾಡ್ತಾ ಇದ್ದಾನೆ. ಏನೇನು ಊಹಿಸ್ಕೊಳ್ತಾನೆ, ಸ್ಪೇಸ್ಗೆ ಹೋಗಿ ಬಂದ, ಸ್ಪೇಸಲ್ಲಿ ಅವರಿದ್ದರು, ಇಲ್ಲೇ ರಿಸರ್ಚ್ಗಳು ಮಾಡಿದ್ರು, ಇದೆಲ್ಲ. ಆಮೇಲೆ ಬಾಂಬ್ಗಳು, ನ್ಯೂಕ್ಲಿಯರ್ ಬಾಂಬ್ಗಳು, ಇದನ್ನೆಲ್ಲ ನೋಡಿದ್ರೆ ನಾಶನಕ್ಕೆ ಬೇಕಾದದ್ದು ಎಲ್ಲವನ್ನು ಆತನು ಸಿದ್ಧ ಮಾಡಿಕೊಂಡಿದ್ದಾನೆ. ಒಳ್ಳೇದು. ಮತ್ತೆ ಈ ಮೈಕ್ರೋಚಿಪ್ ಅನ್ನೋದು ಬರ್ತಾ ಇದೆ. ಬಹಳಷ್ಟು ಜನ ಕ್ರೈಸ್ತರು ಮೈಕ್ರೋಚಿಪ್ನ ನೋಡ್ಬಿಟ್ಟು, ಈಗ ಆಂಟಿ ಕ್ರೈಸ್ಟ್ ಬಂದ್ಬಿಟ್ಟಿದ್ದಾನೆ, 666 ನಮ್ಮ ಕಂಪ್ನಿಲೂ ಇದು ಹಾಕ್ತಾ ಇದ್ದಾರೆ, ನಾವು ಹಾಕಿಸ್ಕೋಬಾರ್ದು, ಅದು ಹಾಕಿಸ್ಕೋಬಾರ್ದು ಅಂತ ಮುಂದಿನ ಪ್ರಶ್ನೆಯಲ್ಲಿ ಉತ್ತರ ಹೇಳ್ತೀನಿ. ಹೇಳಿದ್ರು ಅದೇ AI ಟೆಕ್ನಾಲಜಿ ಅಂತ ಇವಾಗ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಆರ್ಟಿಫಿಷಿಯಲ್ ಟೆಕ್ನಾಲಜಿ ಅಂತಂದ್ರೆ ಮನುಷ್ಯನಿಗೆ ಥಿಂಕಿಂಗ್ ಕೆಪಾಸಿಟಿ, ಪ್ರೋಸೆಸಿಂಗ್ ಕೆಪಾಸಿಟಿ, ಡಿಸೈಡಿಂಗ್ ಕೆಪಾಸಿಟಿ ಮನುಷ್ಯನಿಗೆ ದೇವ್ರು ಕೊಟ್ಟಿದ್ದಾನೆ. ಸೊ ಅದನ್ನ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಅದನ್ನ ಒಂದು ಮೆಷಿನ್ಗೆ ಟ್ರಾನ್ಸ್ಫಾರ್ಮ್ ಮಾಡಿ, ಅದು ಥಿಂಕ್ ಮಾಡುತ್ತೆ, ಅದು ಪ್ರೋಸೆಸ್ ಮಾಡುತ್ತೆ, ಅದು ಡಿಸಿಷನ್ ತಗೊಳುತ್ತೆ ಅನ್ನೋದನ್ನ ಮಿಷಿನ್ ಕೈನಲ್ಲಿ ಮಾಡಿಸ್ಲಿಕ್ಕೆ ಆರ್ಟಿಫಿಷಿಯಲ್ ಆಗಿ ಇಂಟೆಲಿಜೆನ್ಸ್ ಅದನ್ನ ಪ್ರಯತ್ನ ಮಾಡ್ತಾ ಇದ್ದಾನೆ. ಇವತ್ತು ಒಂದು ಕಾಲ ಬರ್ಬೋದು, ಯಾರು ನಿಜವಾದ ಮನುಷ್ಯರು, ಯಾವುದು ನಿಜವಾದ ರೋಬೋಟೋ ನಮಗೆ ಗೊತ್ತಾಗಲ್ಲ. ಅಂಥ ಕಾಲಗಳಲ್ಲಿ ನಾವಿರ್ತೇವೆ. ಅಲ್ಲ ಬ್ರದರ್, ಒಂದೇ ತರ ಮೊಬೈಲ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಈಗ ನಿಮ್ಮ ಹಾಗೇನೆ ಮಾತಾಡೋದು, ನಿಮ್ಮ ಹಾಗೆ ಫೇಸ್ ತೋರಿಸೋದು, ಅದನ್ನ ಮಾಡ್ಬಿಟ್ಟು ದುಡ್ಡು ಕಳಿಸ್ಕೊಟ್ಬಿಡು, ನನ್ಗೆ ಅರ್ಜೆಂಟ್ ಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಮನೆಯವ್ರ ಹತ್ರ ಕೇಳ್ದಂಗೆ ಅವರು ನಮ್ಮನೆಯವ್ರೆ ಅಂತ ತಿಳ್ಕೊಂಡು ಅವ್ರು ಕಳಿಸ್ಬಿಡ್ತಾರೆ. ಇಂಥ ಬೋಸ್ಗಳು ಕೇಳಿಸ್ಕೊಂಡಿದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಯಾರು ವಾಯ್ಸ್ ನ ಬೇಕಾದ್ರೂ ಅದು ಕಾಪಿ ಮಾಡ್ಬೋದು, ನಾವು ಮಾತಾಡ್ದಂಗೆ ಅಥವಾ ಯಾರಾದ್ರೂ ಮಾತಾಡ್ದಂಗೆ ಮಾತಾಡ್ಬೋದು. ಮಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಅವ್ರ ಮಗಳು ಮಂಗಳೂರಲ್ಲಿ ಹಾಸ್ಟೆಲ್ ಇದ್ಲು. ಆ ಮಂಗಳೂರಿಂದ ಬೆಂಗಳೂರಲ್ಲಿರೋ ತಾಯಿಗೆ ಫೋನ್ ಮಾಡಿದ್ಲು. ಫೋನ್ ಮಾಡಿಬಿಟ್ಟು, ಅಮ್ಮ ನನಗೆ ಈ ಥರ ಒಂದು ಎಮರ್ಜೆನ್ಸಿ ಆಗಿದೆ, ನೀನು ಇಮ್ಮಿಡಿಯೇಟ್ ಆಗಿ ನನಗೆ ಇಷ್ಟು ದುಡ್ಡು ಕಳಿಸ್ಕೊಡು ಅಂತ ಮಾತಾಡಿದ್ರು. ಮಗಳು ವಾಯ್ಸೆ 100% ಶೂರು. ಆದರೆ ಅವ್ರ ತಾಯಿಗೆ ಎಲ್ಲೋ ಒಂದು ಕಡೆ ಡೌಟ್ ಬಂದ್ಬಿಟ್ಟು ಏನು ಮಾಡಿದ್ರು, ಮೊಬೈಲ್ ಕಟ್ ಮಾಡಿಬಿಟ್ಟು ತಿರ್ಗಾ ಮಗಳಿಗೆ ಮಾಡಿದ್ರು, ಮಗಳ ಫೋನ್ಗೆ. ಓಕೆ, ಏನಮ್ಮ ಕೇಳಿದ್ದು ಅಂತ, ಏನು ಹೇಳು ಅಂತ. ನಾನೇನು ಫೋನೇ ಮಾಡಿಲ್ವಲ್ಲಮ್ಮ ನಿನಗೆ ಅಂತ. ಮತ್ತೆ ಹೆಂಗೆ ಅದೇ ವಾಯ್ಸು, ಅದೇ ನಂಬರು, ಹೆಂಗೆ ಸಾಧ್ಯ? ಸೊ ಈ ರೀತಿಯಾದಂಥ ಮೋಸಗಳು ಬಹಳಷ್ಟು ಜರುಗ್ತಾ ಇದೆ. ಅದರಿಂದ ಯಾರಾದರೂ ನಿಮಗೆ ಎಮರ್ಜೆನ್ಸಿಗೆ ದುಡ್ಡು ಕಳಿಸು, ಅದು ಕಳಿಸು, ಇದು ಕಳಿಸು, ಅಥವಾ ಇಲ್ಲಿ ಬಾ, ಆಕ್ಸಿಡೆಂಟ್ ಆಗಿದೆ ಅಂದರೆ ಅದನ್ನು ಕಟ್ ಮಾಡಿ ಇನ್ನೊಂದು ಸಾರಿ ಫೋನ್ ಮಾಡಲಿಕ್ಕೆ, ಅಂದರೆ ಎಲ್ಲ ಫೋನ್ಗೂ ಹಂಗೆ ಮಾಡೋಕ್ಕೆ ಹೋಗಬೇಡ್ರಿ, ಆದರೆ ಎಚ್ಚರವಾಗಿರ್ರಿ ಎಂಬುದಾಗಿ ನಾನು ಇಲ್ಲಿಂದ ನಿಮಗೆ ಸಲಹೆ ಕೊಡ್ತಾ ಇದ್ದೀನಿ. ಈ ರೀತಿಯಾದಂಥ ಟೆಕ್ನಾಲಜಿಗಳು ಮುಂದೆ ಏನೇನು ಬರುತ್ತೋ ನಮ್ಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ದೇವರ ವಾಕ್ಯಕ್ಕನುಸಾರವಾಗಿ ಅಂತ್ಯಕಾಲದಲ್ಲಿ ಈ ಟೆಕ್ನಾಲಜಿ ಅಥವಾ ಜ್ಞಾನ ಎಂಬುದು ಬಹಳ ಹೆಚ್ಚಾಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಸೊ ಹಾಗಾದ್ರೆ ಇದ್ರ ಬಗ್ಗೆ ನಾವು ಎಚ್ಚರವಾಗಿರಬೇಕು ಅನ್ನೋದು ನಿಮ್ಮ ಸಲಹೆ. ಹೌದು. ಹಾಗೆ ಇನ್ನೊಂದು ಪ್ರಶ್ನೆ ಬರ್ತದ, RFID ಅನ್ನುವಂಥದ್ದು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಈಗ RFID ಅಂತಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ ID ಎಂಬುದಾಗಿ, ಅದನ್ನ ಚಿಪ್ ರೂಪದಲ್ಲಿ ಇಲ್ಲಿ ಹಾಕ್ತಾರೆ ಅಥವಾ ಇಲ್ಲಿ ಹಾಕಿಸ್ಕೊಳ್ಬಹುದು. ಆದ್ರೆ ಈಗ ಇಲ್ಲಿ ಹಾಕ್ತಾ ಇದ್ದಾರೆ. ನೀವು ಯಾವ್ದಾದ್ರು ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಅದು ಬಲಗೈಗೆ ಹಾಕ್ತಾರೆ, ಎರಡಕ್ಕೂ ಹಾಕ್ಬೋದಾ? ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಬಟ್ ನನಗನ್ನಿಸುತ್ತದೆ ಆಂಟಿ ಕ್ರೈಸ್ಟ್ ನಂಬರ್ಗೂ ಈಗಿನ ಚಿಪ್ಗೂ ಯಾವ ಸಂಬಂಧ ಇಲ್ಲ. ಅದನ್ನ ನಾನು ಒಂದು ವೇಳೆ ಆಂಟಿ ಕ್ರೈಸ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡುವಾಗ ಅದರ ವಿಷಯ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಒಂದು ವೇಳೆ ನೀವು ಒಂದು MNC-ನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವರು ಎಂಪ್ಲಾಯೀಸ್ಗೆ ಏನು ಮಾಡ್ತಾರೆ, ಚಿಪ್ ಹಾಕ್ತಾರೆ, ಮೈಕ್ರೋ ಚಿಪ್. ಆ ಮೈಕ್ರೋ ಚಿಪ್ ಹಾಕಿದ್ರೆ ಅದರ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಒಬ್ಬ ಎಂಪ್ಲಾಯಿ ಆಫೀಸ್ಗೆ ಹೋಗುವಾಗ ಅವನು ಬಾಗಿಲಿಗೆ ಹೆಬ್ಬೆಟ್ಟು ಒತ್ತಬೇಕು ಅಥವಾ ಕಾರ್ಡ್ ತೋರಿಸ್ಬೇಕು ಅನ್ನೋದು ಏನೂ ಇಲ್ಲ. ಅವನು ಬಂದಿದ್ದ ತಕ್ಷಣ ಆಟೋಮೆಟಿಕ್ ಆಗಿ ಬಾಗಿಲು ತೆರೀತದೆ. ಅವನು ಕೆಫ್ಟೀರಿಯಾಗೆ ಹೋಗ್ತಾನೆ, ಅಲ್ಲಿರುವ ಕ್ಯಾಂಟೀನ್ಗೆ ಹೋಗ್ತಾನೆ, ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಟಿಫನ್ ಮಾಡ್ತಾನೆ. ಟಿಫನ್ ಮಾಡಿದಾಗ ಅವನು ದುಡ್ಡು ಕೊಡ್ಬೇಕು ಅನ್ನೋದು ಏನೂ ಇಲ್ಲ. ಅವನ ಕೈನ ಅಲ್ಲಿಟ್ರೆ ಸಾಕು, ತಾನೇ ಅದು ಡಿಟೆಕ್ಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ಆಮೇಲೆ ಯಾವುದಾದ್ರೂ ಹಾಸ್ಪಿಟ್ಲಿಗೆ ಹೋಗ್ತಾನೆ, ಹಾಸ್ಪಿಟ್ಲಿಗೆ ಹೋದ್ರೆ ಅವನದು ಎಲ್ಲ ಅದರಲ್ಲಿ ಚಿಪ್ಪಲ್ಲಿ ರೆಕಾರ್ಡಿಂಗ್ ಇರ್ತದೆ. ಆ ರೆಕಾರ್ಡಿಂಗು ಅದು ಚಿಪ್ಪು ಓದ್ತದೆ. ಅವನು ಫುಲ್ಲು ಹಿಸ್ಟ್ರಿ, ಮೆಡಿಕಲ್ ಹಿಸ್ಟ್ರಿ ಇರೋದ್ರಿಂದ ಡಾಕ್ಟ್ರಿಗೆ ಟ್ರೀಟ್ಮೆಂಟ್ ಮಾಡೋದು ಬಹಳ ಈಸಿ ಆಗಿರ್ತದೆ. ಸಪೋಸ್ ನಿಮ್ಮ ಮನೇಲಿ ಯಾವುದೋ ಒಂದು ನಾಯಿ ಇದೆ ಅಂದ್ಕೊಳ್ರಿ, ಆ ನಾಯಿಗೆ ಏನಾದರೂ ಒಂದು ಚಿಪ್ ಹಾಕಿದ್ರೆ, ನೀವು ಈ ಮೈಕ್ರೋ ಚಿಪ್ ಹಾಕಿದ್ರೆ
ಆ ನಾಯಿ ಎಲ್ಲಾದರೂ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಎಲ್ಲಿದೆ ಆ ನಾಯಿ ಅಂತ ಇಮ್ಮಿಡಿಯೇಟಾಗಿ ಕಂಡುಹಿಡಿಬೋದು. ಅಥವಾ ನಿಮ್ಮ ಮಕ್ಕಳು ಅಂದ್ಕೊಳ್ರಿ, ನಿಮ್ಮ ಮಕ್ಕಳನ್ನ ಯಾರಾದರೂ ಕಿಡ್ನಾಪ್ ಮಾಡಿ ಎತ್ಕೊಂಡು ಹೋಗ್ಬಿಟ್ರು, ನಿಮ್ಮ ಮಕ್ಕಳ ಇದರಲ್ಲಿ ಚಿಪ್ ಇದೆ, ಅವ್ರಿಗೆ ಗೊತ್ತಿಲ್ಲ ಕಿಡ್ನಾಪರ್ಸ್ಗೆ, ಆದರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಇಮ್ಮಿಡಿಯೇಟಾಗಿ ಎಲ್ಲಿದ್ದಾರೆ ನಿಮ್ಮ ಮಗ, ಎಲ್ಲಿದ್ದಾರೆ ನಿಮ್ಮ ಮಗಳು ಅಂತ. ಅಂದರೆ ಭಾಳಷ್ಟು ಅಡ್ವಾಂಟೇಜ್ಗಳಿದ್ದಾವೆ. ಈ ಅಡ್ವಾಂಟೇಜ್ಗಳು, ಈ ಚಿಪ್ಗಳನ್ನ ಇದು ಆ್ಯಂಟಿ ಕ್ರೈಸ್ತು, ನಾನು ಹಾಕಿಸ್ಕೊಳ್ಳಲ್ಲ ಅಂತ ಹೇಳೋದು ತಪ್ಪು. ನನ್ನ ಪ್ರಕಾರ ಆ ಆ್ಯಂಟಿ ಕ್ರೈಸ್ಟು ಮುದ್ರೆ ಬರುವಾಗ ನಿಜವಾದಂಥ ವಿಶ್ವಾಸಿಗಳು ಭೂಮಿಯ ಮೇಲೆ ಇರೋದಿಲ್ಲ. ಇದು ಟೆಕ್ನಾಲಜಿ ಇದೆ, ಟೆಕ್ನಾಲಜಿ ರೆಡಿ ಇದೆ. ಆದರೆ ಈ ಟೆಕ್ನಾಲಜಿಯನ್ನು ಆ್ಯಂಟಿ ಕ್ರೈಸ್ಟ್ ಒಂದು ದಿವಸ ಏನು ಮಾಡ್ತಾನೆ, ಉಪಯೋಗಿಸ್ಕೊಳ್ತಾನೆ ಅಷ್ಟೇ. ಅದನ್ನು ಉಪಯೋಗಿಸ್ಕೊಳ್ತಾನೆ. ಯಾವುದೇ ಟೆಕ್ನಾಲಜಿನ ದೇವರು ಉಪಯೋಗಿಸ್ಕೊಳ್ತಾನೆ, ಸೈತಾನನು ಕಳ್ಳರು ಉಪಯೋಗಿಸ್ಕೊಳ್ತಾರೆ, ಪೊಲೀಸರು ಉಪಯೋಗಿಸ್ಕೊಳ್ತಾರೆ. ಸೊ ಹಂಗಾಗಿ ಟೆಕ್ನಾಲಜಿ ಬ್ಯಾಡಲ್ಲ, ಆದರೆ ಟೆಕ್ನಾಲಜಿನ ಉಪಯೋಗಿಸ್ಕೊಳ್ಳೋದು ತಪ್ಪು ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಳುವಂಥದ್ದು ತಪ್ಪು. ನೀವು ಟಿ ವಿ ನೋಡೋದು ತಪ್ಪಲ್ಲ, ಆದರೆ ಟಿ ವಿನಲ್ಲಿ ಏನು ನೋಡ್ತೀರಾ ಅನ್ನೋದು ಮುಖ್ಯ, ತಪ್ಪು. ಮೊಬೈಲ್ನ ಇಟ್ಕೊಳ್ಳೋದು ತಪ್ಪಲ್ಲ, ಆದರೆ ಮೊಬೈಲ್ನಲ್ಲಿ ನೀವೇನು ನೋಡ್ತೀರಾ ಅನ್ನೋದು ತಪ್ಪು. ಹಂಗೆ ಟೆಕ್ನಾಲಜಿನೂ ಅಷ್ಟೇ. ಸೊ ಅದರಿಂದ ಟೆಕ್ನಾಲಜಿ ನೀವು MNCನಲ್ಲಿ ಯಾವುದೋ ಚಿಪ್ ಹಾಕ್ಬಿಟ್ರು ನಾನು ಹಾಕಿಸ್ಕೊಳ್ಳಲ್ಲ ಅಂತ ಹೇಳ್ಬೇಡ್ರಿ. ಇವತ್ತಿನ ಚಿಪ್ಗೂ ಆ ದಿವಸದ ಚಿಪ್ಗೂ ಬಹಳ ವ್ಯತ್ಯಾಸ. ಅದು ಆ್ಯಂಟಿ ಕ್ರೈಸ್ಟ್ ಚಿಪ್, ಇದು ಸೈಂಟಿಫಿಕ್ ಚಿಪ್ ಅಷ್ಟೇ, ನಮ್ಮ ಪ್ರಯೋಜನಕ್ಕೋಸ್ಕರ. ಈಗ ನನಗೊಂದು ಡೌಟ್ ಬರ್ತಾ ಇದೆ. ಈ ಚಿಪ್ ಹಾಕ್ಸ್ಕೊಳ್ತೀವಿ ಅನ್ಕೊಳ್ಳಿ, ಚಿಪ್ ಹಾಕ್ಸ್ಕೊಂಡ್ರೆ ಇನ್ನು ಮೇಲೆ ಎಕ್ಸಾಮಿನೇಷನ್ ಬರೆಯೋದೇ ಅವಶ್ಯಕತೆ ಇಲ್ವಂತೆ. ನಾನೆಲ್ಲ ಕೇಳಿಸ್ಕೊಂಡಿದ್ದೆ, ಎಕ್ಸಾಮಿನೇಷನ್ ಬರೆಯೋ ಅವಶ್ಯಕತೆ ಇಲ್ಲ, ಅದು ಮೈಂಡ್ ರೀಡ್ ಮಾಡುತ್ತಂತೆ. ಕಂಪ್ಯೂಟರ್ ಮುಂದೆ ನಿಂತ್ಕೊಂಡ್ರೆ ನಾವು ಒಂದು ವೇಳೆ ಬರೆದ್ರೆ ಎಷ್ಟು ಸ್ಕೋರ್ ಮಾಡ್ತೀವಿ ಅಂತ ಈ ಬ್ರೈನ್ ಅದಕ್ಕೆ ಕಂಟ್ರೋಲ್ ಕೊಡ್ತದಂತೆ. ಈಗ ಅಷ್ಟೇ ನಂಬರ್ ಅವ್ರು ಕೊಡ್ತಾರಂತೆ ನಮ್ಗೆ, 100ಕ್ಕೆ 88. ಇದೆಲ್ಲ ಇಮ್ಯಾಜಿನೇಷನ್ ಅಷ್ಟೇ. ಯಾವುದೇ ಟೆಕ್ನಾಲಜಿ ಬರ್ಬೇಕಾದ್ರೂ ಫಸ್ಟ್ ಇಮ್ಯಾಜಿನೇಷನ್. ಇಂಥ ಒಂದು ಸಾಧನೆ ಮನುಷ್ಯ ಮಾಡ್ತಾನೆ ಅನ್ನೋದ್ರಲ್ಲಿ ಆಶ್ಚರ್ಯ ಏನು ಇಲ್ಲ. ಬಟ್ ಸದ್ಯಕ್ಕೆ ಇದು ಓನ್ಲಿ ಇಮ್ಯಾಜಿನೇಷನ್. ಅದೇ ಈ ಚಿಪ್ ಹಾಕ್ಸ್ಕೊಂಡ್ರೆ ಆ ಚಿಪ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ನಮ್ಮ ಇನ್ಫಾರ್ಮೇಶನ್, ಉದಾಹರಣೆಗೆ ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಆಲ್ರೆಡಿ ಇದೆ. ಕ್ರೆಡಿಟ್ ಕಾರ್ಡ್ ಅಲ್ಲಿ ಏನಿದೆ, ಅದ್ರಲ್ಲಿ ಒಂದು ಚಿಪ್ ಇದೆ. ಆ ಚಿಪ್ ನಲ್ಲಿ ನಮ್ಮ ಇನ್ಫಾರ್ಮೇಶನ್ ಇರ್ತದೆ, ನಮ್ಮ ಬ್ಯಾಂಕ್ ಅಕೌಂಟ್ ಇರ್ತದೆ. ಸೊ ಈ ಚಿಪ್ ಅಲ್ಲಿ ಏನ್ ಮಾಡ್ತಾರೆ, ಮೈಕ್ರೋ ಚಿಪ್ ಅಲ್ಲಿ ನಿಮ್ ಕ್ರೆಡಿಟ್ ಕಾರ್ಡ್ದು, ನಿಮ್ ಡೆಬಿಟ್ ಕಾರ್ಡ್ದು, ನಿಮ್ ಲೈಸೆನ್ಸು, ನಿಮ್ ಮೆಡಿಕಲ್ ರೆಕಾರ್ಡ್ಸು, ಇನ್ಫಾರ್ಮೇಶನ್ ಇಸ್ ಲೋಡೆಡ್ ಇನ್ ದ ಚಿಪ್ ಅಷ್ಟೇ. ಕಂಪ್ಲೀಟ್ ಬ್ರೈನ್ ರೀಡ್ ಮಾಡುತ್ತಂತೆ ಅದು? ಇಲ್ಲ. ಹೌದಾ? ಸೊ ಚಿಪ್ ಈಸ್ ಓನ್ಲಿ ಇನ್ಫಾರ್ಮೇಶನ್ ಸ್ಟೋರ್ಡ್ ಪ್ಲೇಸ್ ಅಷ್ಟೇ ಅದು. ಬಟ್ AI ಟೆಕ್ನಾಲಜಿನ ಅದಕ್ಕೆ ಅಳವಡಿಸ್ಕೊಂಡ್ರೆ ನೀವ್ ಹೇಳೋ ಪ್ರಕಾರ ಆ AI ಟೆಕ್ನಾಲಜಿ ಬ್ರೈನ್ ನ ರೀಡ್ ಮಾಡುವಂತ ಕೆಪಾಸಿಟಿಗಳು ಇರುತ್ತೆ. ಮುಂದೆ ಕಾದು ನೋಡ್ಬೇಕು. ಓಕೆ ಬ್ರದರ್, ಇನ್ನೊಂದು ಕೇಳ್ತೀನಿ. ಈ ಬೈಬಲ್ ವಾಕ್ಯಾನುಸಾರವಾಗಿ ಮುಂದೆ ನಡಿಬೇಕಾಗಿರುವಂತ ಘಟನೆಗಳು ಯಾವ್ದಾವ್ದಿರುತ್ತೆ, ಸ್ವಲ್ಪ ಹೇಳ್ತೀರಾ? ಓಕೆ. ಸೊ ಹೇಳ್ತೀನಿ. ಸೊ ಅಂತ್ಯಕಾಲದ ಘಟನೆಗಳು, ಅಂತ್ಯಕಾಲದ ಸೂಚನೆಗಳು ಹೇಳಿದೆ. ಸೂಚನೆಗಳು ಯಾವುದು ಅಂತಂದ್ರೆ, ಅಂತ್ಯಕಾಲದಲ್ಲಿ ನಾನು ಕ್ರಿಸ್ತನು, ಬಹುಜನರ ಪ್ರೀತಿ ತಣ್ಣಗಾಗುತ್ತೆ, ಅಲ್ಲಲ್ಲಿ ಯುದ್ಧಗಳು ನಡೀತದೆ, ಬರಗಾಲಗಳು ಬರ್ತದೆ, ತಪ್ಪು ಬೋಧನೆಗಳು ಬರ್ತದೆ, ಇವೆಲ್ಲ ಸೂಚನೆಗಳು. ಆದ್ರೆ ಈಗ ಘಟನೆಗಳು ಹೇಳ್ತೇನೆ. ಘಟನೆಗಳು ಅಂತಂದ್ರೆ ನಡೆಯುವಂತ ಕಾರ್ಯಗಳು. ಸೊ ಇನ್ನು ಮುಂದೆ ನಡೆಯುವಂತ ಕಾರ್ಯಗಳು ನನ್ನ ಪ್ರಕಾರ, ನನಗೆ ದೇವರು ಜ್ಞಾನ ಕೊಟ್ಟ ಪ್ರಕಾರ, ಅಥವಾ ನಾನು ಅಭ್ಯಾಸ ಮಾಡಿಕೊಂಡಿರೋ ಪ್ರಕಾರ, ನಾನು ಅಂದ್ಕೊಂಡಿರೋದೇನಂತಂದರೆ, ದೈವಕೋಪಕ್ಕೆ ಮುಂಚೆ ಸಭೆ ಎಂಬುದು ಎತ್ತಲ್ಪಡ್ತದೆ. ಸೊ ಈಗ ದೇವರ ಕ್ಯಾಲೆಂಡರ್ನಲ್ಲಿ ಅಥವಾ ದೇವರ ಪ್ಲಾನ್ನಲ್ಲಿ, ಯೋಚನೆಯಲ್ಲಿ ಲೋಕದಲ್ಲಿ ನಡೆಯುವಂಥ ಇಮ್ಮಿಡಿಯೇಟ್ ಘಟನೆ, ಇಮ್ಮಿಡಿಯೇಟ್ ಅಂತೀವಿ, ಅಥವಾ ಯಾವುದೇ ಕ್ಷಣದಲ್ಲಾದರೂ ನಡಿಬೋದು, ಯಾವ ಸಮಯದಲ್ಲಾದರೂ ನಡಿಬೋದು ಅಂತ ಘಟನೆ ಯಾವುದು ಅಂತಂದ್ರೆ ಸಭೆ ಎತ್ತಲ್ಪಡುವಿಕೆ, ರ್ಯಾಪ್ಚರ್. ಓಕೆ. ಆ ರ್ಯಾಪ್ಚರ್ ಯಾವಾಗ ಸಂಭವಿಸುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಈ ಕೂಟ ಮುಗಿಯಷ್ಟರಲ್ಲಿ ಸಂಭವಿಸ್ಬೋದು, 1 ತಿಂಗಳಲ್ಲಿ ಆಗ್ಬೋದು, 1 ವರ್ಷದಲ್ಲಿ ಆಗ್ಬೋದು, 100 ವರ್ಷದಲ್ಲಿ ಆಗ್ಬೋದು, 1000 ವರ್ಷದಲ್ಲಿ ಆಗ್ಬೋದು, ಅಥವಾ ಇವತ್ತೇ ಆಗ್ಬೋದು. ಅದಕ್ಕೆ ಯಾವುದೇ ಸಮಯಗಳು ದೇವರು ನೇಮಿಸಿಲ್ಲ. ಆತನ ಹೇಳ್ತಾನೆ, ತಂದೆಗೆ ಹೊರತು ದೇವದೂತರಿಗೂ ಸಹ ತಿಳಿಯದು ಅದು ಆ ಸಮಯಗಳು. ಸೊ ಯಾವುದೇ ಸಮಯದಲ್ಲಿ ಸ್ವಾಮಿ ಮಧ್ಯಾಕಾಶಕ್ಕೆ ಬರ್ತಾನೆ, ತುತ್ತೂರಿ ಧ್ವನಿ ಊದಲ್ಪಡ್ತದೆ, ಕ್ರಿಸ್ತನಲ್ಲಿ ಸತ್ತವರು ಎಬ್ಬಿಸಲ್ಪಡ್ತಾರೆ, ಜೀವದಿಂದಿರುವಂಥ ವಿಶ್ವಾಸಿಗಳು ಅವರೊಟ್ಟಿಗೆ ಕ್ಷಣಾರ್ಧದಲ್ಲಿ ಕಣ್ಣು ರೆಪ್ಪೆ ಹೊಡೆಸರಲ್ಲಿ ಮಾರ್ಪಾಟಾಗಿ ಮಧ್ಯಾಕಾಶದಲ್ಲಿ ಕರ್ತನನ್ನು ಸಂಧಿಸ್ತೇವೆ. ನಮ್ಮ ಕರ್ತನು ನಮಗೋಸ್ಕರವಾಗಿ ಸಿದ್ಧ ಮಾಡಿರುವಂಥ ತಂದೆಯ ಮನೆಗೆ ನಮ್ಮನ್ನು ಆತನ ಕರ್ಕೊಂಡು ಹೋಗ್ತಾನೆ. ಇದನ್ನು ರ್ಯಾಪ್ಚರ್ ಎಂಬುದಾಗಿ ನಾವು ಕರೀತೇವೆ.
ರ್ಯಾಪ್ಚರ್ ಆದಮೇಲೆ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತ್ಕೊಳ್ತೇವೆ. ಆ ನ್ಯಾಯಾಸನದ ಮುಂದೆ ನಿಂತ್ಕೊಂಡಾಗ ನಾವು ರಕ್ಷಣೆ ಹೊಂದಿದ ಮೇಲೆ ನಾವು ಮಾಡಿರುವಂಥ ಕಾರ್ಯಗಳು ದೇವರು ಪರೀಕ್ಷಿಸ್ತಾನೆ, ನ್ಯಾಯ ತೀರಿಸ್ತಾನೆ, ಬೆಂಕಿಯಿಂದ ಶೋಧಿಸ್ತಾನೆ. ಅದರಲ್ಲಿ 2 ವಿಧವಾದಂಥ ಏನಂತಂದರೆ ವಿಧವಾದಂಥ ಕಾರ್ಯಗಳನ್ನ ನೋಡ್ತೇವೆ. ಚಿನ್ನ, ಬೆಳ್ಳಿ, ಅಮೂಲ್ಯವಾದ ರತ್ನಗಳು ಮತ್ತು ಆಪು, ಹುಲ್ಲು, ಕಟ್ಟಿಗೆ ಎಂಬುದಾಗಿ. ಆಪು, ಹುಲ್ಲು, ಕಟ್ಟಿಗೆ ಸುಟ್ಟು ಹೋಗ್ತದೆ, ಆದರೆ ಚಿನ್ನ, ಬೆಳ್ಳಿ ಮುಂತಾದವುಗಳಾದರೆ ಅದು ಉಳ್ಕೊಳ್ಳುತ್ತೆ. ಅದು ಉಳ್ಕೊಂಡ್ರೆ ಪ್ರತಿಫಲ ಕೊಡ್ತಾನೆ, ಸ್ವಾಮಿ ಕಿರೀಟಗಳನ್ನ ಕೊಡ್ತಾನೆ. ಆ ಕಿರೀಟಗಳಾಗಿ ನ್ಯಾಯಸಿಂಹಾಸನ ಆದಮೇಲೆ ಸಭೆ ಎಂಬುದು ಕರ್ತನಾದ ಯೇಸು ಕ್ರಿಸ್ತನಿಗೆ ಒಪ್ಪಿಸಲ್ಪಡ್ತದೆ. ಅದನ್ನು ಯಜ್ಞದ ಕುರಿಯಾದ ಆತನ ವಿವಾಹ ಎಂಬುದಾಗಿ. ಸೊ ಸಭೆ ಎತ್ತಲ್ಪಟ್ಟ ಮೇಲೆ ಲೋಕದಲ್ಲಿ ಆಂಟಿಕ್ರೈಸ್ಟ್ ಕಾಣಿಸ್ಕೊಳ್ತಾನೆ. ಒಂದು ವೇಳೆ ಈಗಾಗಲೇ ಆತನು ಇರ್ಬೋದು, ಆದರೆ ಆತನ ಕಾಣಿಸ್ಕೊಳ್ಳಿಕ್ಕೆ ಅನುಮತಿ ಇಲ್ಲ, ಯಾಕಂದರೆ ಪರಿಶುದ್ಧಾತ್ಮ ದೇವರು ಆತನನ್ನು ತಡೆ ಹಿಡಿದಿದ್ದಾನೆ. ಸೊ ಸಭೆ ಎತ್ತಲ್ಪಟ್ಟ ಮೇಲೆ ಆ ಆಂಟಿಕ್ರೈಸ್ಟು ಲೋಕದಲ್ಲಿ ಕಾಣಿಸ್ಕೊಳ್ತಾನೆ. ಆತನು ಕಾಣಿಸ್ಕೊಂಡಾಗ ಇಸ್ರಾಯೇಲ್ ದೇಶದೊಟ್ಟಿಗೆ 7 ವರ್ಷಗಳ ಕಾಲ ಒಡಂಬಡಿಕೆ ಮಾಡಿಕೊಳ್ತಾನೆ. 3.5 ವರ್ಷಗಳಾದಮೇಲೆ ಆ ಒಡಂಬಡಿಕೆಯನ್ನು ಮುರಿತಾನೆ. ಮುರಿಯೋದು ಮಾತ್ರವಲ್ಲ, ಆ ಸಮಯದಲ್ಲಿ ಜೆರುಸಲೇಮಿನಲ್ಲಿ ದೇವಾಲಯ ಕಟ್ತಾನೆ. ಆ 3.5 ವರ್ಷಗಳಾದ ಮೇಲೆ ತನ್ನ ವಿಗ್ರಹವನ್ನು ಸ್ಥಾಪಿಸ್ತಾನೆ. ಆ ವಿಗ್ರಹ ಮಾತನಾಡ್ತದೆ. ಸುಳ್ಳು ಪ್ರವಾದಿ ಆ ವಿಗ್ರಹಕ್ಕೆ ಮಾತನಾಡುವಂಥ ಒಂದು ಶಕ್ತಿ ಕೊಡ್ತಾನೆ. ಆ ಸಮಯದಲ್ಲಿ 3 ವರ್ಷಗಳಾದ ಮೇಲೆ ಆತನು ಎಲ್ಲ ರಾಜ್ಯಗಳನ್ನ ಆತನು ಸೋಲಿಸಿ ಆತನು 1 ಡಿಕ್ಟೇಟರ್, 1 ವರ್ಡ್, 1 ಗೌರ್ಮೆಂಟ್, 1 ಡಿಕ್ಟೇಟರ್, 1 ರಿಲಿಜಿಯನ್ ಅನ್ನುವಂಥ ಸ್ಥಿತಿಗೆ ಆತನು ಬರ್ತಾನೆ. ಆ ಸಮಯದಲ್ಲಿ ಆತನು ತನ್ನ ವಿಗ್ರಹವನ್ನು ಯೆರೂಸಲೇಮಿನ ದೇವಾಲಯದ ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ಸ್ಥಾಪಿಸ್ತಾನೆ. ಅದನ್ನು ದಾನಿಯೇಲನು ಹೇಳುವಂಥ ಅಸಹ್ಯ ವಸ್ತು ಎಂಬುದಾಗಿ ಹೇಳ್ತೇವೆ. ಆ ಸಮಯದಲ್ಲಿ ಇಸ್ರಾಯೇಲರ ಕಣ್ಣುಗಳು ತೆರೆಯಲ್ಪಡ್ತದೆ. ಇವತ್ತು ಇಸ್ರಾಯೇಲರು ಯೇಸು ಸ್ವಾಮಿನ ಮೆಸ್ಸಿಯ ಎಂಬುದಾಗಿ ನಂಬಲಿಲ್ಲ, ತಿರಸ್ಕರಿಸಿದರು, ಶಿಲುಬೆಗೆ ಹಾಕಿದ್ರು ಎಂಬುದಾಗಿ ಅವರು ಕೂಗಿಕೊಂಡ್ರು. ಆದರೆ ಯಾವಾಗ ಈ ಆಂಟಿಕ್ರೈಸ್ಟು ಅವನ್ನೇ ಮೆಸ್ಸಿಯ ಅಂತ ತಿಳ್ಕೊಂಡಿರ್ತಾರೆ, ಆದರೆ ಯಾವಾಗ ವಿಗ್ರಹವನ್ನು ಸ್ಥಾಪಿಸ್ತಾನೆ, ವಿಗ್ರಹ ಅನ್ನೋದು ಇಸ್ರಾಯೇಲರಿಗೆ ಅಸಹ್ಯವಾದದ್ದು ಪರಿಶುದ್ಧ ಸ್ಥಳಕ್ಕೆ ಬಂದಾಗ ಇಸ್ರಾಯೇಲರ ಕಣ್ಣುಗಳು ತೆರೆಯಲ್ಪಡ್ತದೆ. ಆಗ ಒಡಂಬಡಿಕೆ ಮುರಿಯಲ್ಪಡ್ತದೆ. ಆಗ ಆಂಟಿಕ್ರೈಸ್ಟು ಇಸ್ರಾಯೇಲ್ನ ಹಿಂಸಿಸ್ತಾನೆ. ಆಗ ಇಸ್ರಾಯೇಲರು ಚದುರಿ ಹೋಗ್ತಾರೆ, ಕಟ್ಟ ಕಡೆಗೆ ಅವರು ಚದುರಿ ಹೋಗ್ತಾರೆ ಲೋಕದ ಎಲ್ಲ ಕಡೆಗೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ಬಸುರಿಯರಿಗೂ ಹಾಲು ಕೂಡಿಸುವಂಥ ಸ್ತ್ರೀಯರಿಗೂ ಅವರ ಗತಿ ಏನು ಹೇಳಲಿ ಎಂಬುದಾಗಿ, ಬೆಟ್ಟಗಳಿಗೆ ಓಡಿ ಹೋಗ್ರಿ ಎಂಬುದಾಗಿ. ಪೇತ್ರ ಎಂಬುದಾಗಿ ಒಂದು ಬೆಟ್ಟ ಇದೆ, ಆ ಬೆಟ್ಟಗಳಿಗೆ ಬಹಳಷ್ಟು ಜನ ಓಡಿ ಹೋಗಿ ಸಂರಕ್ಷಿತರಾಗಿರ್ತಾರೆ, ಚದುರಿ ಹೋಗ್ತಾರೆ. ಆ ಕಾಲದಲ್ಲಿ ದೇವರು 1,44,000 ಜನರನ್ನ ಆತನು ಮುದ್ರಿಸ್ತಾನೆ. 12 ಕುಲಗಳಲ್ಲಿ 12 ಸಾವಿರ. ಈ 1,44,000 ಜನರು ಹೋಗಿ ಭೂಲೋಕದ ಕಟ್ಟ ಕಡೆವರೆಗೂ ಸುವಾರ್ತೆಯನ್ನು ಸಾರ್ತಾರೆ. ನಾವು 2,000 ವರ್ಷಗಳಿಂದ ನಾವು ಯಾವುದನ್ನು ಮಾಡಲಿಕ್ಕೆ ಆಗಲಿಲ್ಲವೋ ಆ ಇಸ್ರಾಯೇಲರು ಬರೀ 3.5 ವರ್ಷ ಕಾಲದಲ್ಲಿ ಪ್ರತಿಯೊಂದು ಜನರಿಗೂ ದೇವರ ಸುವಾರ್ತೆಯನ್ನು ಅವರು ಸಾರುವಂಥವರಾಗಿದ್ದಾರೆ. ಆ ಕಾಲಗಳಲ್ಲಿ ಈ ಮಹಾಸಂಕಟ ಕಾಲದಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಹೇಳಿರುವಂಥ 6ನೇ ಅಧ್ಯಾಯದಿಂದ 18ನೇ ಅಧ್ಯಾಯದಲ್ಲಿರುವಂಥ ಆ ಘಟನೆಗಳು, ಅಂದರೆ 6 ಮುದ್ರೆಗಳು, 7 ಮುದ್ರೆಗಳು, 7 ತುತ್ತೂರಿಗಳು, 7 ಪಾತ್ರೆಗಳು, ಈ ದೈವಕೋಪ ನ್ಯಾಯ ತೀರ್ಪು ಭೂಮಿಯ ಮೇಲೆ ಸುರಿಯಲ್ಪಡ್ತದೆ. ಆ ಕಾಲಗಳು ಹೇಗಿರುತ್ತೆ ಅಂತಂದರೆ ಪ್ರಕಟಣೆ 6ನೇ ಅಧ್ಯಾಯದಿಂದ 18ನೇ ಅಧ್ಯಾಯ ನಾವು ಓದಬೇಕು ನಾವು. ಸೊ ಆ ಮಹಾಸಂಕಟ ಕಾಲ ತೀರಿದ ಮೇಲೆ ಯೇಸು ಸ್ವಾಮಿ ಲೋಕಕ್ಕೆ ಬರ್ತಾನೆ. ಅದು 2ನೇ ಬರೋಣ. ಯೇಸು ಸ್ವಾಮಿ ಬರುವಾಗ ಸಭೆ ಯೇಸು ಸ್ವಾಮಿ ಒಟ್ಟಿಗೆ ಬರ್ತದೆ. ಅರ್ಮೊಗೆಡನ್ ಎಂಬ ಸ್ಥಳದಲ್ಲಿ ಆತನ ಆಂಟಿಕ್ರೈಸ್ಟ್ನ ಸುಳ್ಳು ಪ್ರವಾದಿನ ಎಲ್ಲ ಸೈನ್ಯದವರನ್ನ ಆತನ ನಾಶ ಮಾಡ್ತಾನೆ. ಆತನ ಪಾದಗಳು ಓಲಿಗುಡ್ಡವನ್ನು ತಾಕ್ತದೆ. ಓಲಿಗುಡ್ಡವನ್ನು ತಾಕಿದಾಗ ಓಲಿಗುಡ್ಡ 2 ಭಾಗವಾಗಿ ಆತ ವಿಂಗಡಿಸ್ತದೆ. ಆಗ ಸ್ವಾಮಿ ಜನಾಂಗಗಳನ್ನ, ಆಡುಗಳನ್ನ, ಕುರಿಗಳನ್ನ ವಿಂಗಡಿಸುವ ಹಾಗೆ ಜನಾಂಗಗಳಿಗೆ ನ್ಯಾಯ ತೀರಿಸ್ತಾನೆ. ನೀತಿವಂತರು ಆತನ ರಾಜ್ಯಕ್ಕೆ ಪ್ರವೇಶಿಸ್ತಾರೆ. ಆ ಸಮಯದಲ್ಲಿ ಸೈತಾನನ್ನು ಬಂಧಿಸಿ 1000 ವರ್ಷಗಳ ಕಾಲ ಆತನು ಬಂಧನದಲ್ಲಿಟ್ಟು ಸ್ವಾಮಿ ಭೂಮಿಯ ಮೇಲೆ ತನ್ನ ನೀತಿಯುಳ್ಳ ರಾಜ್ಯವನ್ನು 1,000 ವರ್ಷಗಳವರೆಗೂ ಆತನು ಸ್ಥಾಪಿಸ್ತಾನೆ. ಆ 1000 ವರ್ಷಗಳ ಆಳ್ವಿಕೆ ಹೇಗಿರುತ್ತೆ ಎಂಬುದಾಗಿ ಯೆಶಾಯ ಗ್ರಂಥ 35ನೇ ಅಧ್ಯಾಯ, ಯೆಶಾಯ ಗ್ರಂಥ 65ನೇ ಅಧ್ಯಾಯ, ಯೆಶಾಯ ಗ್ರಂಥ 11ನೇ ಅಧ್ಯಾಯದಲ್ಲಿ ಬಹಳ ಸುಂದರವಾಗಿ, ಮತ್ತು ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯದಲ್ಲಿ ಬಹಳ ಸುಂದರವಾಗಿ ಅದು ಬರೆಯಲ್ಪಟ್ಟಿದೆ. ಅದು ಆತನ 1000 ವರ್ಷ ಆಳ್ವಿಕೆ. ಆ 1000 ವರ್ಷ ಆಳ್ವಿಕೆ ಆದಮೇಲೆ ಸೈತಾನನಿಗೆ ಸ್ವಲ್ಪ ಬಿಡುಗಡೆ ಆಗ್ತದೆ. ಆಗ ಆತನು ಗೋಗ್ ಮೋಗೋಗ್ ಜನಾಂಗಗಳನ್ನ ಪ್ರೇರೇಪಿಸಿ ಸ್ವಾಮಿಯ ವಿರುದ್ಧವಾಗಿ ಎತ್ತುಕಡ್ತಾನೆ. ಆತನು ರಾಜಾದಿರಾಜನು ಕರ್ತನಾಗಿರುವುದರಿಂದ ತನ್ನ ಬಾಯಿಯ ಉಸಿರಿನಿಂದ ಆತನನ್ನು ಅವರನ್ನು ನಾಶ ಮಾಡ್ತಾನೆ. ಮತ್ತು ಸೈತಾನನ ಬಂಧಿಸಿ
ಬೆಂಕಿ ಗಂಧಕಗಳಿರೋ ಕೆರೆಗೆ ಆತನ ಹಾಕ್ತಾನೆ. ಅಲ್ಲಿ ಸುಳ್ಳು ಪ್ರವಾದಿನೂ ಇರ್ತಾರೆ, ಆಮೇಲೆ ಮತ್ತು ಆಂಟಿಕ್ರೈಸ್ಟ್ ಇರ್ತಾನೆ. ಅವರ ಯಾತನೆ ಯುಗ ಯುಗದಲ್ಲೂ ಅವರು ಯಾತನೆ ಪಡ್ತಾ ಇರ್ತಾರೆ. ಆಗ ಬಿಳಿ ಸಿಂಹಾಸನದ ಸಿಂಹಾಸನದ ನ್ಯಾಯ ತೀರ್ಪು ಅಂದರೆ ಅನ್ಯ ಜನರು, ರಕ್ಷಣೆ ಇಲ್ಲದವರು, ದೊಡ್ಡವರು ಚಿಕ್ಕವರು ಎಲ್ಲರೂ ಎಬ್ಬಿಸಲ್ಪಟ್ಟು ಆತನ ಸಿಂಹಾಸನದ ಮುಂದೆ ನಿಂತ್ಕೊಳ್ತಾರೆ. ಅದು ನ್ಯಾಯ ಸಿಂಹಾಸನ. ಆಗ ನ್ಯಾಯ ಸಿಂಹಾಸನ ಆದಮೇಲೆ ಅವ್ರನ್ನ ಬೆಂಕಿ ಗಂಧಕಗಳಿರೋ ಕೆರೆಗೆ ಅವ್ರನ್ನೂ ಸಹ ಹಾಕಲ್ಪಡ್ತಾರೆ. ನೀವೊಬ್ಬರೂ ನಾಶವಾಗುವುದು ದೇವರ ಚಿತ್ತವಲ್ಲ, ನೀವೊಬ್ಬರೂ ನಾಶವಾಗುವುದು ನಮ್ಮ ಚಿತ್ತವಲ್ಲ. ದಯಮಾಡಿ ಬೆಂಕಿ ಗಂಧಕಗಳು ಇದು ಕತೆ ಅಲ್ಲ, ಇದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ಸ್ಥಳಕ್ಕೆ ನೀವು ಯಾರೂ ಹೋಗಬಾರ್ದು. ಇದೇ ರಕ್ಷಣೆಯ ದಿವಸ, ಇದೇ ಸುಪ್ರಸನ್ನತೆಯ ಕಾಲ. ಈ ದಿವಸದಲ್ಲಿ ದೇವರಿಗೆ ಕರ್ತನ ನಾಮವನ್ನು ನೀನು ಹೇಳಿಕೊಂಡ್ರೆ ನಿನಗೆ ರಕ್ಷಣೆ. ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತೋರೊಳಗಿಂದ ಎಬ್ಬಿಸ್ತಾನೆಂದು ನಿನ್ನ ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆ. ಬೈಬಲ್ ಅಷ್ಟೇ ಹೇಳುವಂಥದ್ದು. ಸೊ ಆ ಭಯಂಕರವಾದಂಥ ಸ್ಥಳ ಹಗಲು ರಾತ್ರಿ ಯಾತನೆ ಪಡ್ತಾ ಇರ್ತಾರೆ. ಆಗ ಈ ಆಕಾಶ, ಈ ಭೂಮಿ ಎಲ್ಲ ಅಳೆದು ಹೋಗ್ತದೆ. ದೇವರು ನೂತನ ಆಕಾಶ, ನೂತನ ಭೂಮಂಡಲವನ್ನು ಸೃಷ್ಟಿ ಮಾಡ್ತಾನೆ. ಆ ನೂತನ ಆಕಾಶ, ನೂತನ ಭೂಮಂಡಲದಲ್ಲಿ, ಆ ನೂತನ ಆಕಾಶದ ಮೇಲೆ ಸ್ವಾಮಿ ನಮಗೋಸ್ಕರವಾಗಿ ಸಿದ್ಧ ಮಾಡಿರುವಂಥ ತಂದೆ ಮನೆಯಲ್ಲಿರುವಂಥ ಆ ಸ್ಥಳ, ಆ ಪಟ್ಟಣ, ಹೊಸ ಯೆರೂಸಲೇಮ್ ಪಟ್ಟಣ ನೂತನ ಭೂಮಿಯ ಮೇಲೆ ಇಳಿದು ಬರ್ತದೆ. ಅದರಲ್ಲಿ ಕರ್ತನೊಟ್ಟಿಗೆ ನಾವು ಸದಾ ಕಾಲವೂ ಜೀವಿಸ್ತದೆ. ತುಂಬಾ ಹೇಳ್ಬಿಟ್ಟೆ, ಆದ್ರೆ ಸತ್ಯ ಹೇಳಿದ್ದೆ. ಇಲ್ಲ, ನೀವು ಹೇಳಿದ್ದೀರಿ, ಒಂದೇ ಸತ್ಯ ಹೇಳಿದ್ದೇನೆ. ಇದನ್ನೆಲ್ಲ ಬಿಡಿಸಿ ಹೇಳ್ಬೇಕಾದ್ರೆ ಒಂದು ವಾರ ನನ್ನ ಕಸ್ತೂರಲ್ಲಿ ಇಟ್ಕೊಳ್ರಿ. ಖಂಡಿತ ಬ್ರದರ್. ಈಗ ನೀವು ಹೇಳ್ತಾ ಇದ್ರೆ ನಮ್ಗೆ ಅದೇ ಅನ್ನಿಸ್ತಾ ಇದೆ, ನಮ್ಮ ಕೇಳಿಸಿಕೊಳ್ಳುವಂತ ಶ್ರೋತೃಗಳಿಗೂ ಕೂಡ ಅನ್ನಿಸ್ತಾ ಇದೆ. ಯಾಕೆಂದ್ರೆ ನೀವು ತುಂಬಾನೇ ಸ್ಪೀಡಾಗಿ ಹೇಳ್ಬಿಟ್ರಿ. ಅದು ನಮಗೂ ಅಲ್ಲಲ್ಲಿ ಕೇಳಿಸ್ಕೊಂಡಿದ್ದೀವಿ. ಆದ್ರೆ ನೀವು ಹೇಳ್ತಾ ಇದ್ರೆ ಎಲ್ಲ ರಿಫ್ಲೆಕ್ಟ್ ಆಗ್ತಾ ಇತ್ತು ನಮ್ಗೆ. ತುಂಬಾ ಚೆನ್ನಾಗಿತ್ತು. ಮತ್ತೆ ಇವತ್ತಿಗೇನ ನಿಮ್ ಸಮಯ ಮುಗೀತು, ಇವತ್ತಿನ ಕ್ಲಾಸ್ ಮುಗೀತು. ಆದ್ರೆ ನಾಳೆ ಮತ್ತೆ ನಿಮ್ದು ಕ್ಲಾಸ್ ಇರುತ್ತೆ. ಆ ಕ್ಲಾಸ್ ನಲ್ಲಿ ಏನು ವಿಷಯ ತಗೊಳ್ತೀರಿ? ಈ ಅಂತ್ಯಕಾಲದ ಘಟನೆಗಳು ನಾನು ಸಂಕ್ಷಿಪ್ತವಾಗಿ ತಿಳಿಸ್ದೆ. ಸಭೆ ಎತ್ತಲ್ಪಡುವಂಥದ್ದು, ಮತ್ತೆ ಕ್ರಿಸ್ತನ ನ್ಯಾಯ ಸಿಂಹಾಸನ, ಮತ್ತೆ ಯಜ್ಞದ ಕುರಿಯದಾತನ ವಿವಾಹ, ಮತ್ತೆ ಆಂಟಿ ಕ್ರೈಸ್ಟು, ಮತ್ತೆ ಟ್ರಿಬುಲೇಷನ್, ಸಂಕಟ, ಮಹಾಸಂಕಟ ಕಾಲ, ಮತ್ತು ಎರಡನೇ ಬರೋಣ 666, ಮತ್ತು ಕೊನೆಯ ನ್ಯಾಯ ತೀರ್ಪು, ನೂತನ ಆಕಾಶ, ನೂತನ ಭೂಮಂಡಲ. ಈ ಘಟನೆಗಳನ್ನ ನಾನು ತಿಳಿಸ್ದೆ. ಇವು ಅಂತ್ಯ ಕಾಲದಲ್ಲಿ ನಡೆಯುವಂಥ ಘಟನೆಗಳು. ಒಂದು ವೇಳೆ ನನಗೆ ಅವಕಾಶ ಕೊಟ್ಟರೆ ನಾಳೆಯಿಂದ ಒಂದೊಂದಾಗಿ, ನಾಳೆ ದಿವಸ ಸಭೆ ಎತ್ತಲ್ಪಡಬೇಕು. ರ್ಯಾಪ್ಚರ್ ಅಂದರೆ ಏನು, ಯಾರು ಎತ್ತಲ್ಪಡ್ತಾರೆ, ಎಂಥವ್ರು ಎತ್ತಲ್ಪಡ್ತಾರೆ, ಯಾವಾಗ ಸಂಭವಿಸ್ತದೆ, ಸಂಭವಿಸಿದ ಮೇಲೆ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ವಿವರವಾಗಿ ನಾಳೆ ದಿವಸ ನಿಮಗೆ ತಿಳಿಸ್ಕೊಡ್ತೀನಿ.